ಚಿಕ್ಕಪುರ ನಗರದ ಭಕ್ತರು ಧರ್ಮದೊಳಗೇ ನಡಿಬೇಕು, ಗುರುವಿನ ಮಾರ್ಗದೊಳಗೇ ನಡಿಬೇಕು ಅಂತ ತಿಳ್ಕೊಂಡು ಭಾಳ ಧರ್ಮದಿಂದ ನಡೀತಿರುವಂಥ ಎಲ್ಲ ಶ್ರೀಮಠದ ಭಕ್ತಾದಿಗಳಲ್ಲಿ, ತಾಯಂದರಲ್ಲಿ, ಗುರು ಹಿರಿಯರಲ್ಲಿ, ದಾಸೋಗ ಮಾಡುವಂಥ ಮಹಾದಾನಿಗಳಲ್ಲಿ ತನುಮನ ಧನವನ್ನು ಗುರುವಿನ ಪಾದಕ್ಕೆ ಅರ್ಪಣೆ ಮಾಡಿ ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳುತ್ತಿರುವಂಥ ಮಹಾದಾನಿಗಳಲ್ಲಿ, ಸೇವೆ ಮಾಡುವ ಸೇವಾದಾರಿಗಳಲ್ಲಿ, ಅವರಿವರನ್ನದೇ ಇಲ್ಲಿ ಭಾಗಿಯಾಗಿರುವಂಥ ಎಲ್ಲ ತಾಯಂದರೇ, ಗುರು ಹಿರಿಯರೇ, ಮುದ್ದು ಮಕ್ಕಳೇ, ತಾವೆಲ್ಲರೂ ಕೂಡ ಭಗವಂತನ ಸ್ವರೂಪರೆಂದು ಈ ಪುಟ್ಟ ಕಲಾವಿದನ ಶರಣಾರ್ಥಿಗಳು. ದೇವರ ಬಾಯಿ ಕೊಟ್ಟಾನೆಲ್ಲ ಅಂತ ನನಗನ್ಸಕತ್ತೈತಿ. ಒಟ್ಟ ಮೂಕ ಬಸವಣ್ಣ ಗಟಿವಾಳಯ್ಯ ಅಂಥೇಳಿ. ಗಟಿವಾಳಯ್ಯ ಭಾಳ ಚಂದ ವಚನದಲ್ಲಿ ಬರೀತಾನೆ. ಪ್ರಾಣಲಿಂಗವ ಪರಲಿಂಗವ ಮಾಡಿ ಇಷ್ಟಲಿಂಗದ ಪೂಜೆಯ ಕಷ್ಟವ ನೋಡ. ತೊಟ್ಟಿಲ ಶಿಶುವಂಗೆ ಜೋಗಳವಲ್ಲದೆ ಹೊಟ್ಟೆಯ ಶಿಶುವಂಗೆ ಜೋಗಳ ಉಂಟೆ. ಬಯಲಾಸೆ ಆಯಿತಯ್ಯ ಚಿಕ್ಕಯ್ಯ ಸಿದ್ಧಲಿಂಗವಿಲ್ಲದ ಕಾರಣ. ಭಾಳ ಚಂದ ಬರೀತಾನೆ, ಮಾರ್ಮಿಕವಾಗಿ ಬರೀತಾನೆ. ಪ್ರಾಣಲಿಂಗವ ಪರಲಿಂಗವ ಮಾಡಿ ಅಂತಾನೆ. ಪ್ರಾಣಲಿಂಗ ಅಂದ್ರೆ ಯಾವುದ್ರಿ? ಈ ದೇಹ ನಡೆದಾಡಕತ್ತದಂದ್ರ, ಈ ದೇಹ ಒಂದು ಈಟು ಮಾತಾಡ್ತದಂದ್ರ, ಒಂದು ಈಟು ಇದು ಎಚ್ಚರ ಐತೆ ಅಂದ್ರ ಈ ದೇಹದೊಳಗೊಂದು ಪ್ರಾಣ ಐತ್ರಿ. ಯಾವುದು ಪ್ರಾಣ? ಅದಕ್ಕೆ ಆತ್ಮ ಅಂತ ಕರೀತಾರ, ಪರಮಾತ್ಮ ಅಂತ ಕರೀತಾರ. ಆ ಪರಮಾತ್ಮ ಈ ದೇಹದೊಳಗೆ, ಈ ಹೃದಯದೊಳಗೆ ಅದಾನ. ಈ ಜೀವ ಉಸಿರಾಡಕತ್ತದ್ರಿ, ಇದು ನಡೆದಾಡಕತ್ತದ, ಇದು ಮಾತಾಡಕತ್ತದ, ಇದು ಎಚ್ಚರ ಐತ್ರಿ. ಇದು ಒಳಗಿದ್ದಂಥ ಪರಮಾತ್ಮ ಈ ಶರೀರದಿಂದ ಬಿಟ್ಟು ಹೋದ ಅಂದ್ರೆ ಈ ಶರೀರಕ್ಕೆ ಕಿಮ್ಮತ್ತಿಲ್ಲ. ಐತೇನ್ರಿ ಕಿಮ್ಮತ್ತು? ಎಲ್ಲಿವರೆಗೆ ಈ ಶರೀರಕ್ಕೆ ಕಿಮ್ಮತ್ತಂದ್ರೆ ಒಳಗಿರುವಂಥ ಪರಮಾತ್ಮ ಬಿಟ್ಟು ಹೋಗೋ ತನಕ ಮಾತ್ರ ಈ ಶರೀರಕ್ಕೆ ಕಿಮ್ಮತ್ತು. ಯಾವಾಗ ಪರಮಾತ್ಮ ಬಿಟ್ಟು ಹೋದ ಅಂದ್ರೆ ಈ ಶರೀರ ನಿಂತ ಜಾಗದೊಳಗೆ ಬೀಳುತ್ತ, ಬಿದ್ದೋಗುತ್ತೆ. ನಾನು ನಿಮಗೊಂದು ಪ್ರಶ್ನೆ ಮಾಡ್ತೀನಿ. ನಾವು ಯಾರು? ಏನು ಈ ಶರೀರನೋ ಆತ್ಮ, ಒಳಗಿರುವಂಥ ಆತ್ಮನೋ? ನೀವು ಯಾವುದಂತೀರಿ? ಭಾಳ ಜನ ಏನಂತಾರ, ನಾನು ಈ ಶರೀರನೇ ನಾನು ಅಂತ ತಿಳ್ಕೊಂಡಾರ, ಈ ದೇಹನೇ ನಾನು ಅಂತ ತಿಳ್ಕೊಂಡಾರ. ಈ ಶರೀರ ನಾನು ಅನ್ನೋದಾಗಿದ್ರ ಸುಮ್ಮನೆ ನಿಮಗೊಂದು ಸ್ವಲ್ಪ ತಿಳಿಯಂಗೆ ಹೇಳ್ತೀನಿ ನೋಡ್ರಿ. ಈ ಶರೀರನೇ ನಾನು ಅನ್ನಂಗಾಗಿದ್ರ ಎಲ್ಲೋ ಒಂದು ಕಡೆ ಕೆಲಸ ಮಾಡುವಾಗ ಒಂದು ಕಬ್ಬಿಣ ಕೈಗೆ ಬಡಿತ, ಕಬ್ಬಿಣ ಬಡಿತದ. ಕಬ್ಬಿಣ ತಾಕಿ ರಕ್ತ ಬಂದು ಗಾಯ ಆದ ಮೇಲೆ ಡಾಕ್ಟರ್ ಕಡೆ ಹೋದ ಮೇಲೆ ಡಾಕ್ಟರ್ ಅದನ್ನು ಚೆಕಪ್ ಮಾಡ್ತಾನೆ. ಮುಂದೆ ಅದಕ್ಕೆ ಏನಾಗುತ್ತಂದ್ರೆ ಸೆಪ್ಟಿಕ್ ಆಗತ್ರಿ ಶರೀರಕ್ಕೆ. ಸೆಪ್ಟಿಕ್ ಆದ ಮೇಲೆ ಮುಂದೆ ಡಾಕ್ಟರ್ ಅಂತಾರ, ಇದು ಕೈಗೆ ಸೆಪ್ಟಿಕ್ ತೊಗೊಳಕತ್ತದ್ರಿ, ಇದನ್ನು ಕಡಿಬೇಕು ಅಂತಾನ. ಈ ಕೈ ಕಡಿಬೇಕು ಅಂತಾನ. ಒಂದು ವೇಳೆ ನಿನ್ನ ಶರೀರ ನಿಂದು ನಂಗಾಗಿದ್ರೆ ಇದು ಕೈ ಕಡಿಬೇಡ ಅಂತ ಡಾಕ್ಟ್ರಿಗೆ ಹೇಳ್ಬೇಕಾಗಿತ್ರಿ. ನಾವು ಹಂಗೆ ಹೇಳಲಿಲ್ಲ. ನಾವು ಮೊದಲು ಕಡ್ದು ಬಿಡ್ರಿ ಡಾಕ್ಟ್ರಿ ಅಂತೀವಿ ನಾವು. ಯಾಕ್ರಿ? ಅದು ಹಂಗ ಬಿಟ್ರೆ ಶರೀರ ಪೂರ್ತಿ ಶರೀರಕ್ಕೆ ತಗೊಳ್ತದ. ಹಂಗೆ ಬಿಟ್ರೆ ಇಡೀ ಶರೀರಕ್ಕೆ ಅದು ಸೆಪ್ಟಿಕ್ ತಗೊಳ್ತದಲ್ಲ. ಹಂಗ ಇದು ಶರೀರ ನಾನು ಅಲ್ಲ ಅನ್ನುವಂಥ ಭಾವ ಅವಾಗ ನಮಗೆ ತಿಳಿತಲ್ಲ. ಇದು ಶರೀರ ನಾನಲ್ಲ, ಇದು ಕಡ್ದಾಗ ಅಲ್ಲಿ ಶರೀರದ ಉಳ್ಕೊಳ್ತದ, ಇಲ್ಲ ಅಂದ್ರೆ ಶರೀರ ನಾಶವಾಗುತ್ತೆ. ಹಾಗಾದ್ರೆ ಈ ಶರೀರ ನಾನು ಅಲ್ಲ ಅಂದ್ರೆ ಒಳಗಿರುವಂಥ ಆತ್ಮ, ಪ್ರಾಣ, ಅದು ಮಾತ್ರ ನೀನು ಅಂತದೆ. ಈ ಗಟಿವಾಳ ಹೇಳೋದೇನಂದ್ರ, ಪ್ರಾಣಲಿಂಗವ ಪರಲಿಂಗವ ಮಾಡಿ ಒಳಗಿರುವಂಥ ಒಂದು ಚೈತನ್ಯದ ಆತ್ಮದ ಪರಮಾತ್ಮನದಾನ. ಆ ಪರಮಾತ್ಮನನ್ನ ಅರಿವು ಕುರುವನ್ನ ನಿನಗೆ ಸದ್ಗುರುನಾಥ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರು ನಮಗೆ ಇಷ್ಟಲಿಂಗ ರೂಪದೊಳಗೆ ಕೊಟ್ಟು ಪೂಜಾ ಮಾಡಂತ ಕೊರಳೊಳಗೆ ಲಿಂಗ ಕಟ್ಟಿದ. ಕೊರಳೊಳಗೆ ಲಿಂಗ ಕಟ್ಟಿದ್ರು.
ಆ ಕೊರಳೊಳಗೆ ಲಿಂಗ ಕಟ್ಟಿದ್ದನ್ನ ಬಿಟ್ಟಿವಂತ ಪರಲಿಂಗವ ಮಾಡಿ ಹೊರಗಿನ ಲಿಂಗಕ್ಕೆ ಹೊಂಟಿವ್ರಿ ನಾವು. ಕೂಡ್ರಿ, ಅದಕ್ಕೆ ಸ್ಥಾವರ ಲಿಂಗ ಅಂತಾರ, ಗುಡಿ ಒಳಗಿರುವಂಥ ಕ್ಷೇತ್ರಲಿಂಗ ಅಂತ ಹೇಳ್ತಾರಲ್ಲ. ಗಮನ ಇಡ್ರಿ ಕಡೆ, ಭಾಳ ಚಂದ ಐತಿ ಇವತ್ತಿನ ವಿಚಾರ. ನಮ್ಮ ಕೈ ಒಳಗೆ ಗುರುನಾಥ ಸದ್ಗುರುನಾಥ ನಮಗೆ ಇಷ್ಟಲಿಂಗವನ್ನ ಕೈ ಒಳಗೆ ಕೊಟ್ಟಾನ. ಪೂಜಾ ಮಾಡು, ಇದು ನಿನ್ನ ಕುರು, ಇದು ನೀನೇ. ಭಗವಂತ ಬ್ರಹ್ಮಾಂಡಕ್ಕೆ ಒಡೆಯನಾಗಿರುವಂಥ ಪರಮಾತ್ಮ ನಿನ್ನ ಕೈ ಒಳಗೆ ಬಂದು ಗದ್ದಿಗೆ ಒಳಗೆ ಕುಂತಾನ. ಕರಸ್ಥಲದೊಳಗ ಆತನನ್ನು ಪೂಜಾ ಮಾಡು ಅಂತ ಗುರುನಾಥ ನಮಗೆ ಇಷ್ಟಲಿಂಗ ಕೊಟ್ಟಾನ. ಇಷ್ಟಲಿಂಗ ನಿನ್ನ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥದ್ದು ಇಷ್ಟಲಿಂಗ. ಆ ಇಷ್ಟಲಿಂಗವನ್ನು ಬಿಟ್ಟಿವಂತ ಹೊರಗಿನ ಲಿಂಗಗಳಿಗೆ ಹೊಂಟೀವಂತ, ಕ್ಷೇತ್ರಗಳಿಗೆ ನಾವು ಹೊಂಟೀವಂತ. ಇದನ್ನೇ ನಮ್ಮ ಗುರುಗಳು ಬರೀತಾರ. ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ, ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ ಗುರು ಏಕೆ ಬೇಕು ಲಿಂಗವ ಕೊಡುವುದಕ್ಕೆ, ಜಂಗಮನೇಕೆ ಬೇಕು ಭಕ್ತಿ ಪರೀಕ್ಷಿಸುವುದಕ್ಕೆ, ಕಂಡುದನ್ನೆಲ್ಲ ದೇವರೆಂದು ತಿಳಿದು ಅಡ್ಡ ಬೀಳುವ ಜನರ ಕಾಣಬಾರದೆಂದು ಎನ್ನ ಕಣ್ಣು ಮುಚ್ಚಿದೇನಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಬರೆದರು. ನೋಡ್ರಿ, ನಮ್ಮ ಗುರುಗಳು ಹೇಳ್ತಾರೆ, ಎರಡೂ ಕಣ್ಣು ಯಾಕೆ ಕಸಿದುಕೊಂಡ ಅಂತ ಪ್ರಶ್ನೆ ಮಾಡ್ತಾರೆ ನಮ್ಮ ಗುರುಗಳು. ನಮ್ಮ ಗುರುಗಳಿಗೆ ಎರಡು ಕಣ್ಣು ಇರಲಿಲ್ಲ. ಗುರು ಕೊಟ್ಟ ಲಿಂಗದೊಳಗೆ ಪೂಜೆ ಮಾಡಿ ಅದರೊಳಗೆ ಮೋಕ್ಷ ಪಡಿಬೋದಾಗಿತ್ತು. ಪರಲಿಂಗದಿಂದ ಬೆನ್ನತ್ತಿ ಹೊಂಟೀವಿ ಅಂತ ಹೇಳ್ತಾರೆ ಅವರು. ಪರಲಿಂಗವನ್ನು ಬೆನ್ನತ್ತಿ ನಾವು ಹೊಂಟೀವಂತ. ಆದರೆ ಈ ಪ್ರಾಣಲಿಂಗವ ಪರಲಿಂಗವ ಮಾಡಿ ಇಷ್ಟಲಿಂಗದ ಕಷ್ಟವ ನೋಡ. ಈ ಇಷ್ಟಲಿಂಗ ಪೂಜೆ ಮಾಡಬೇಕಂದ್ರೆ ಕಷ್ಟ ಆಗ್ಲಾಕತ್ತದ್ರಿ ಒಂದಿಷ್ಟು ಮಂದಿಗೆ. ಇಷ್ಟಲಿಂಗ ಪೂಜೆ ಮಾಡಂದ್ರೆ ಕಷ್ಟ ಆಗ್ಲಾಕತ್ತ. ನೋಡ್ರಿ, ಗುರು ಕೊಟ್ಟಿರುವಂಥ ಲಿಂಗವನ್ನ 3 ಹೊತ್ತು ಲಿಂಗ ಪೂಜೆ ಮಾಡುವ ಅವಶ್ಯಕತೆ ಇಲ್ಲ, 2 ಹೊತ್ತು ಲಿಂಗ ಪೂಜೆ ಮಾಡುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮಗೆ 1 ಹೊತ್ತು ಮಾಡೋಕ್ಕಾಗಲಿಲ್ಲ ಅಂದ್ರೆ 1 ತಾಸು ಮಾಡ್ರಿ. 1 ತಾಸು ಮಾಡೋಕ್ಕಾಗಲಿಲ್ಲ ಅಂದ್ರೆ ಅರ್ಧ ತಾಸರ ಮಾಡ್ರಿ. ಅರ್ಧ ತಾಸು ಆಗಲಿಲ್ಲ ಅಂದ್ರೆ 5 ನಿಮಿಷರ ಆ ಇಷ್ಟಲಿಂಗವನ್ನು ಭಕ್ತಿಯಿಂದ ಕಣ್ಣು ಮುಚ್ಚಿ ಧ್ಯಾನ ಮಾಡಿದ್ರೆ ಆ ಇಷ್ಟಲಿಂಗದಲ್ಲೇ ಇಷ್ಟಾರ್ಥಗಳನ್ನು ಪಡಿಬಹುದು ಅಂತಾರೆ. ಇಷ್ಟಾರ್ಥಗಳಿಗೆಲ್ಲ ಶ್ರೇಷ್ಠವಾಗಿ ಹಲಿಗ ಕಷ್ಟವನ್ನು ಕಳೆಯುವ ಕರಜ್ಯೋತಿಯು, ಕಷ್ಟವನ್ನು ಕಳೆಯುವ ಕರಜ್ಯೋತಿಯು. ನೋಡು 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 ಇಷ್ಟಲಿಂಗವ, ನೋಡು 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 ಇಷ್ಟಲಿಂಗವ. ಶ್ರೀ ಗುರುವರ್ಯರು ಕೊಟ್ಟ ಲಿಂಗವ, ಶ್ರೀ ಗುರುವರ್ಯರು ಕೊಟ್ಟ ಲಿಂಗವ. ನೋಡು 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 ಇಷ್ಟಲಿಂಗವ. ವೇದಕ್ಕೆ ನಿಲುಕದ, ಶಾಸ್ತ್ರಕ್ಕೆ ಸಿಲುಕದ, ತರ್ಕಕ್ಕೆ ದಕ್ಕದ ಈ ಲಿಂಗವು, ತರ್ಕಕ್ಕೆ ದಕ್ಕದ ಈ ಲಿಂಗವು. ಚಿಂತನಕ್ಕೆ ಚುಳುಕಾಗಿ, ಮಂಥನಕ್ಕೆ ಬೆಳಕಾಗಿ, ಚಿಂತನಕ್ಕೆ ಚುಳುಕಾಗಿ, ಮಂಥನಕ್ಕೆ ಬೆಳಕಾಗಿ ಮಹಾಂತ ಬಸವಗೊಲಿದ ಈ ಲಿಂಗವು, ಮಹಾಂತ ಬಸವಗೊಲಿದ ಈ ಲಿಂಗವು. ನೋಡು 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 ಇಷ್ಟಲಿಂಗವ. ಅಪ್ಪ ಬಸವಯ್ಯಗಳು ಕರ್ಮ ಕಾಂಡವ ತೊರೆದು ಈ ಜಗಕ್ಕೆ ಇತ್ತರು ಈ ಲಿಂಗವ, ಈ ಜಗಕ್ಕೆ ಇತ್ತರು ಈ ಲಿಂಗವ. ಜಗದಗಲ ಮಿಗಿಲಗಲ ಮುಗೆಯಗಲ ನಿಮ್ಮಗಲ, ಜಗದಗಲ ಮಿಗಿಲಗಲ ಮುಗಿಲಗಲ
ಇಷ್ಟಲಿಂಗವು ಪರಕ್ಕೆ ಪರವಾಗಿರುವ ಇಷ್ಟಲಿಂಗವು ನೋಡು 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 ಇಷ್ಟಲಿಂಗವ ನೋಡು 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 ಇಷ್ಟಲಿಂಗವ. ಜಾತಿ ಸೂತಕವಿಲ್ಲ, ನಾಮ ಸೀಮೆಗಳಿಲ್ಲ, ಗಂಡು ಹೆಣ್ಣೆಂಬ ಭೇದ ಭಾವವಿಲ್ಲ, ಹೆಣ್ಣು ಗಂಡೆಂಬ ಭೇದ ಭಾವವಿಲ್ಲ, ಇಷ್ಟಾರ್ಥಗಳಿಗೆಲ್ಲ ಶ್ರೇಷ್ಠವಾಗಿ ಅಲಿಯುಗ, ಇಷ್ಟಾರ್ಥಗಳಿಗೆಲ್ಲ ಶ್ರೇಷ್ಠವಾಗಿ ಅಲಿಯುಗ, ಕಷ್ಟವನ್ನು ಕಳೆಯುವ ಕರಜ್ಯೋತಿಯು, ಕಷ್ಟವನ್ನು ಕಳೆಯುವ ಕರಜ್ಯೋತಿಯು ನೋಡು 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 ಇಷ್ಟಲಿಂಗವ ಶ್ರೀ ಗುರುವರ್ಯ ಕೊಟ್ಟ ಇಷ್ಟಲಿಂಗವ. ಅಂಥ ಒಂದು ಇಷ್ಟಲಿಂಗವನ್ನ ನಾವು ಕಟ್ಟಿಕೊಳ್ಬೇಕು ಅನ್ನೋದನ್ನು ಗಟ್ಟಿವಾಳಯ್ಯ ಹೇಳ್ತಾನೆ. ಇನ್ನೂ 2 ಸಾಲಿನೊಳಗೆ ಬಹಳ ಅದ್ಭುತವಾಗಿ ಮಾರ್ಮಿಕವಾಗಿ ಅರ್ಥವನ್ನು ಬಿಡಿಸಿ ಹೇಳ್ತಾನೆ. ತೊಟ್ಟಿಲ ಶಿಶುವಿಂಗೆ ಜೋಗುಳವಲ್ಲದೆ ಹೊಟ್ಟೆಯ ಶಿಶುವಿಂಗೆ ಜೋಗಳ ಉಂಟೆ. ತಾಯಿ ಹೊಟ್ಟ್ಯಾಗ ಒಂದು ಕೂಸದ, ಆ ಕೂಸು ತಾಯಿಗೆ ಮುದ್ದಾಡ್ಬೇಕನ್ನಂಗೆ ಆಗಿದ್ರ, ಆ ಕೂಸನ್ನ ತಾಯಿ ಮುದ್ದಾಡಬೇಕು ಆನಂದ ಪಡಬೇಕು ಅನ್ನಂಗೆ ಆಗಿದ್ರ, ಜೋಗಳವನ್ನು ಹಾಡಬೇಕು ಅನ್ನಂಗೆ ಆಗಿದ್ರ, ಅದು ಜಗತ್ತಿಗೆ ಪ್ರಪಂಚಕ್ಕೆ ಬಂದ ಮೇಲೆ ತೊಟ್ಟದೊಳಗೆ ಹಾಕಿ ಜೋಗುಳವನ್ನು ಹಾಡಿ ಆನಂದ ಪಡ್ತಾಳ, ಜೋಗಳ ಆಡ್ತಾಳಲ್ಲ, ಅದು ತಾಯಿ ಧರ್ಮ. ಮತ್ತು ಅದನ್ನು ಬಿಟ್ಟು ಹೊಟ್ಟೆಯಾಗಿದ್ದನೇ ಜೋಗಳ ಆಡೋದಕ್ಕೆ ಸಾಧ್ಯ ಏನ್ರಿ? ಆ ಮಗುವನ್ನು ಮುದ್ದಾಡೋದಕ್ಕೆ ಸಾಧ್ಯನ ತಾಯಿ ಆದವಳು? ಅದು ಆನಂದನೂ ಕೊಡೋದಿಲ್ಲ, ಸುಖನೂ ಕೊಡೋದಿಲ್ಲ. ತಾಯಿಗೆ ಮಗು ಪ್ರಪಂಚಕ್ಕೆ ಬಂದ ಮೇಲೆ ಮುದ್ದಾಡುವ ಮಗುವಿಗೆ ಆ ತಾಯಿ ಆನಂದದ ಸುಖವನ್ನು ಪಡಿತಾಳಂತ, ಜೋಗುಳವನ್ನು ಹಾಡ್ತಾಳಂತ. ಹಂಗ ಈ ಜಗತ್ತಿನೊಳಗ ಇಷ್ಟಲಿಂಗ ಅನ್ನೋದು ಭಗವಂತ ನಮ್ಮ ಕೈ ಒಳಗ ಗುರುನಾಥ ಕೊಟ್ಟಾನ. ಈ ಕೈ ಅನ್ನೋದು ತೊಟ್ಟಿಲಿದ್ದಂಗ, ಕೈ ಅನ್ನುವಂಥ ತೊಟ್ಟಿದೊಳಗೆ ಲಿಂಗಯ್ಯ ಅನ್ನುವಂಥ ಮಗುವನ್ನು ಹಾಕಿ ಜೋಗಳವನ್ನು ಪಾಡಿ ಆ ಭಗವಂತ ಇಷ್ಟಲಿಂಗನ ಧ್ಯಾನ ಮಾಡಿಬಿಟ್ರ ನಿನ್ನ ಇಷ್ಟಾರ್ಥಗಳು ದೊರೀತಾವ, ನಿನಗೆ ಆನಂದದ ಪರಮಾನಂದ ಸುಖ ಸಿಗುತ್ತದಂತ ಇಲ್ಲಿ ಗಟ್ಟಿವಾಳಯ್ಯ ಬರೀತಾನ. ಅಂಥ ಇಷ್ಟಲಿಂಗವನ್ನು ನಾವೆಲ್ಲರೂ ಪಡ್ಕೊಳ್ಬೇಕು, ಶಿವದೀಕ್ಷೆಯನ್ನು ಪಡ್ಕೋಬೇಕು ಅಂತ ಗಟ್ಟಿವಾಳಯ್ಯ ಮಾರ್ಮಿಕವಾಗಿ ತಿಳಿಸ್ತಾನೆ. ನೋಡ್ರಿ, ಭಾಳ ಜನ ಯಾಕೆ ಇಷ್ಟಲಿಂಗ ಪಡ್ಕೊಳ್ಬೇಕ್ರಿ, ಗುರುವಿನಿಂದ ಯಾಕೆ ನಾವು ಕೊರಳೊಳಗೆ ಲಿಂಗ ಕಟ್ಕೊಳ್ಬೇಕು ಅಂತ ಇದು ಭಾಳ ಜನ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡ್ತಾರೆ. ಒಳಗನೆ ಆತ್ಮಲಿಂಗ ಇರಬೇಕಾದ್ರೆ, ನಮ್ಮ ಹೃದಯದೊಳಗೆ ಪರಮಾತ್ಮ ಇರಬೇಕಾದ್ರೆ ಈ ಹೊರಗಿನ ಇಷ್ಟಲಿಂಗವನ್ನು ಯಾಕೆ ಪೂಜೆ ಮಾಡ್ಬೇಕಂತ ಒಂದಿಷ್ಟು ಮಂದಿ ಪ್ರಶ್ನೆ ಮಾಡೋರು ಅದಾರ. ಯಾರು ಪ್ರಶ್ನೆ ಮಾಡ್ತಾರಂದ್ರೆ ಇವು ಚಲೋ ಶಾಲೆ ಕಲ್ತಿರ್ತಾವ ನೋಡ್ರಿ, ಇವು ಚಲೋ ಎಜುಕೇಶನ್ ಶಾಲೆ ಕಲ್ತಿರ್ತಾವಲ್ಲಿ, ಇವೇ ವಾದ ಮಾಡವ್ರಿ, ಇವೇ ವಾದ ಮಾಡ್ತಾವ್ರಿ. ಯಾಕೆ ಕಟ್ಕೋಬೇಕ್ರಿ, ಅದರಿಂದ ಏನು ಸಿಗುತ್ತದಂತ. ಹೌದಪ್ಪ, ಒಳಗೆ ನಿನ್ನ ಆತ್ಮಲಿಂಗ ಐತೆ ಕರೆ, ಪರಮಾತ್ಮ ಒಳಗದಾನ. ಅಂಥ ಪರಮಾತ್ಮನ ಇಷ್ಟಲಿಂಗವನ್ನು ಯಾಕೆ ಕಟ್ಕೊಳ್ಬೇಕು ಅಂದ್ರೆ ಒಂದು ಉದಾಹರಣೆ ಕೊಡ್ತಾರವ್ರು. ಒಂದು ಆಕಳ ಬೆಟ್ಟದೊಳಗೆ ಮೈಯೋದಕ್ಕಾಗಿ ಹೋಗಿತ್ತು. ಬೆಟ್ಟದೊಳಗೆ ಮೈಯೋದಕ್ಕಾಗಿ ಹೋಗಿತ್ತು. ಒಂದಿಟ್ಟು ಕಲ್ಲು ಹೆಡವಿ ಪಾಪ ಬಿತ್ತು. ಆಕಳ ಬಿದ್ದು ಕಾಲಿಗೆ ಪೆಟ್ಟಾಯ್ತ್ರಿ, ಅದರ ತೊಡೆ ಹತ್ರ. ಯಾವಾಗ ಕಾಲಿಗೆ ಪೆಟ್ಟಾಯ್ತು, ಅದು ಹೊರಗಿನ ಪೆಟ್ಟಲ್ಲ, ಒಳಗಿನ ಪೆಟ್ಟು. ಹೊರಗಿನ ಪೆಟ್ಟು ಒಳಗಿನ ಪೆಟ್ಟಿಗೂ ವ್ಯತ್ಯಾಸದ. ಹೊರಗಿನ ಪೆಟ್ಟಾದ್ರೆ ರಕ್ತ ಬರ್ತದ, ಒಳಗಿನ ಪೆಟ್ಟಾದ್ರೆ ಬಾವು ಬರ್ತದ. ಅದಕ್ಕೆ ಒಳಗಿನ ಪೆಟ್ಟಾಗಿತ್ತು. ಪೂಜ್ಯರು ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ. ನಾವೆಲ್ಲರೂ ಬಾವು ಬಂದದ, ಭಾಳ ಪೆಟ್ಟಾದ ಮೇಲೆ ಅದಕ್ಕೆ ನಡೆಯೋದಕ್ಕೆ ತ್ರಾಸ ಆಗ್ಲಕತ್ತಿತ್ರಿ ಆಕಳಿಗೆ. ಯಾವಾಗ ಆಕಳಿಗೆ ತ್ರಾಸ ಐತಲ್ಲ, ಆ ಆಕಳದ ಮಾಲಕ್ ಅನ್ಕೊಂಡ ಇದಕ್ಕೇನೋ ಹಾಗೆ ಅದ, ಒಂದಿಟ್ಟು ಡಾಕ್ಟ್ರ್ ಕಡೆ ತೊಗೊಂಡು ಹೋಗ್ಬೇಕಂತ ಈ ಪಶು ವೈದ್ಯರು ಅಂತ ಇರ್ತಾರೆ ನೋಡ್ರಿ, ಅವ್ರ ಕಡೆ ಅದನ್ನು ತೊಗೊಂಡು ಹೊಡ್ಕೊಂಡು ಹೋದ. ಡಾಕ್ಟ್ರು ಒಂದಿಟ್ಟು ಆ ಪಶು ವೈದ್ಯರು ನೋಡಿದ್ರು. ನೋಡಿದ ಮೇಲೆ ಅವರು ಪಶು ವೈದ್ಯರು ಹೇಳ್ತಾರ, ಈ ಆಕಳಿಗೆ ಒಳಗಿನ ಪೆಟ್ಟಾಗ್ಯದ್ರಿ, ಈ ಒಳಗಿನ ಪೆಟ್ಟಾಗ್ಯದ, ಅದಕ್ಕೆ
ಆರಾಮಾಗಬೇಕು. ಬಾವು ಬಂದದ, ಅದಕ್ಕೆ ಆಕಳು ತುಪ್ಪ, ಅದರ ತುಪ್ಪವನ್ನು ಕಾಸಿ ಎಲ್ಲಿ ಬಾವು ಬಂದದ ಅಲ್ಲಿ ಸ್ವಲ್ಪ ಹಚ್ಚಿ ತಿಕ್ಕಬೇಕು, ಅದು ಕಡಿಮೆ ಆಗುತ್ತಂತ ಹೇಳಿದರು. ಆ ಆಕಳದ ಮಾಲಕ್ ಏನು ಮಾಡಿದ ಅಂದ್ರೆ ಮನೆಗೆ ಹೊಡ್ಕೊಂಡು ಬಂದು ಅವ ಡಾಕ್ಟ್ರ್ ಹೇಳಿದ್ದು ಮಾಡಬೇಕಾಗಿತ್ತಿಲ್ರಿ. ಏನು ಹೇಳ್ಯಾರ ಡಾಕ್ಟ್ರು? ಆಕಳ ಅದರ ತುಪ್ಪವನ್ನೇ ಕಾಸಿ ಅದಕ್ಕೊಂದು ಈಟ್ ಹಚ್ಚಿ ತಿಕ್ಕಿದಾಗ ಬಾವು ಕಡಿಮೆ ಆಗುತ್ತಂತ ಹೇಳಿದ್ರು. ಅವ ಆಕಳದ ಮಾಲಕ ಅದನ್ನು ಮಾಡಬೇಕಾಗಿತ್ರಿ, ಮಾಡಲಿಲ್ಲವ. ಅವ ಅಜ್ಞಾನಿ. ಸ್ವಲ್ಪ ಜ್ಞಾನ ಇದ್ರೆ ತಿಳಿದು ಮಾಡ್ತಿದ್ದವ, ಅಜ್ಞಾನಿ. ಅವ ಅನ್ಕೊಂಡ ಯಾಕೆ ಆಕಳ ತುಪ್ಪವನ್ನು ಕಾಸಿ ತಿಕ್ಕಬೇಕು? ಆಕಳ ಕೆಚ್ಚಲದೊಳಗೆ ಹಾಲು ಬರ್ತದಂದ್ರೆ ಅದರೊಳಗೆ ಹಾಲದ, ಅದರೊಳಗೆ ತುಪ್ಪ ಬೆಣ್ಣೆ ಎಲ್ಲ ಅದಲ್ಲ, ಹಾಗಾದ್ರೆ ಕಡಿಮೆ ಆಗತ್ತಂತ ಹಾಗೇ ಬಿಟ್ಟ. ಹಾಗೆ ಬಿಟ್ರ ಅದು ಬಾವು ಆರಾಮಾದೈತೇನ್ರಿ? ಅದರ ರೋಗ ಆರಾಮಾಗೈತೇನು? ಇಲ್ಲ. ಇಲ್ಲಿ ಹೇಳೋ ಉದ್ದೇಶ ಏನು ಅಂದ್ರ, ಮನುಷ್ಯ ಈ ಜನನ ಮರಣ ಅನ್ನುವಂಥ ಭವಬಂಧನದೊಳಗೆ ನಾವೆಲ್ಲ ಬಿದ್ದೀವಿ ಅಂದ್ರ ನಾವೆಲ್ಲ ಈ ಭವರೋಗದಿಂದ, ಈ ಬಂಧನದಿಂದ ಮುಕ್ತರಾಗಬೇಕನ್ನಂಗೆ ಆಗಿದ್ರ ಗುರು ಕೊಟ್ಟಂತ ಲಿಂಗವನ್ನ ಕರದೊಳಗಿಟ್ಟುಕೊಂಡು ಲಿಂಗಯ್ಯನ ಪೂಜಾ ಮಾಡಿದಾಗ ಈ ಭವರೋಗದಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಅನ್ನೋದನ್ನ ಮಾರ್ಮಿಕವಾಗಿ ಬರೀತಾರೆ. ಅಂಥ ಇಷ್ಟಲಿಂಗವನ್ನ ಇಲ್ಲಿ ಸಿದ್ಧಲಿಂಗ ಪಡ್ಕೊಳ್ಬೇಕು ಅನ್ನುವಂಥ ಆಸೆಯಿಂದ ಕಾತುರದಿಂದ ಕಾಯ್ತಿದ್ದ. ಸಿದ್ಧಲಿಂಗ ಸದ್ಗುರುವಿನಿಂದ ಶಿವದೀಕ್ಷೆಯನ್ನು ಪಡಿಬೇಕು, ಇಷ್ಟಲಿಂಗವನ್ನ ಪಡಿಬೇಕು, ಸದ್ಗುರುವಿನಿಂದ ಶಿವಬೋಧನೆಯನ್ನು ಪಡಿಬೇಕು, ಗುರುವಿನ ಮಗನಾಗಬೇಕು ಅಂತ ಆಸೆಯಿಂದ ಆತುರದಿಂದ ಕಾಯ್ತಿದ್ದ. ನಿನ್ನೆ ದಿವಸ ಎಲ್ಲಿಗೆ ಬಿಟ್ಟಿದೀವ್ರಿ ಪುರಾಣ? ನೆನಪೈತೇನ್ರಿ ಯಾರಿಗಾರ? ಕಕ್ಕ ಬಸವಣ್ಣ ಐತೆ ಅಂತಾನ. ಗುರುಗಳಿಗೆ ಪೂಜಾ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಸ್ನಾನವನ್ನು ಮಾಡಿ ಗುರುಗಳಿಗೆ ಗದ್ದಿಗೆಯನ್ನು ಆಸಿ ಪೂಜಾ ಸಾಮಗ್ರಿಗಳು ಏನು ಬೇಕು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಟ್ಟ. ಗುರುಗಳಿಗೆ ಲಿಂಗ ಪೂಜಾಕ್ಕೆ ಎಲ್ಲವನ್ನ ವ್ಯವಸ್ಥೆ ಮಾಡಿದ. ಹೂಪತ್ರಿಗಳನ್ನು ತಂದ, ಗಂಟೆ ಕರ್ಪೂರ ಎಲ್ಲವನ್ನ ತಂದು ಗದ್ದಿಗೆ ಮುಂದೆ ಇಟ್ಟ. ಒಂದು ನಂದಾದೀಪ ಅಂತ ಮುಂದೆ ಹಚ್ಚಿಟ್ಟಿದ್ರು ರೀ. ಅದಕ್ಕೊಂದಿಟ್ಟು ಎಣ್ಣೆ ಹಾಕಿ ದೀಪವನ್ನು ಹುರಿ ಹಚ್ಚಿ ಎಲ್ಲವನ್ನ ಸಿದ್ಧತೆಯನ್ನು ಮಾಡಿ ಗುರುಗಳಿಗೆ ಹೋಗಿ ಕರೆದ. ಗೋಸಲ ಚನ್ನಬಸವೇಶ್ವರರಿಗೆ, ಬುದ್ಧಿ ಪೂಜಾ ಸಮಯವಾಗ್ಯದ, ಇಷ್ಟಲಿಂಗ ಪೂಜೆ ಸಮಯವಾಗ್ಯದ, ತಾವು ಬರಬೇಕು, ಸ್ನಾನ ಮಾಡಬೇಕು, ಲಿಂಗ ಪೂಜೆ ಮಾಡ್ಕೊಳ್ಬೇಕು, ಬುದ್ಧಿ ತಾವು ದಯಮಾಡಿಸ್ಬೇಕು ಅಂತ ಕೈ ಮುಗಿದು ಬೇಡಿದ. ಗೋಸಲ ಚನ್ನಬಸವೇಶ್ವರರು ಯಾವಾಗ ಲಿಂಗ ಪೂಜೆಗೆ ಸಿದ್ಧಲಿಂಗ ಕರೆದಾಗ ಸ್ನಾನಕ್ಕೆ ಹೋಗ್ತಾರೆ. ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಉಟ್ಟುಕೊಂಡು ಯಾವ ಗದ್ದಿಗೆ ಒಳಗೆ ಬಂದು ಗದ್ದಿಗೆ ಮೇಲೆ ಆಸೀನರಾಗಿ ಕುತ್ಕೊಂಡು ಲಿಂಗ ಪೂಜೆಗೆ ಅಣಿಯಾದ ಮೇಲೆ ಲಿಂಗ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಲಿಂಗ ಪೂಜೆಯನ್ನು ಮಾಡ್ಕೊಳ್ತಿರ್ಬೇಕಾದ್ರೆ ಸಿದ್ಧಲಿಂಗ ಒಂದೀಟು ಗುರುಗಳು ಲಿಂಗ ಪೂಜೆ ನೋಡ್ಬೇಕಂತ ದೂರದೊಳಗೆ ಕುತ್ಕೊಂಡು ನೋಡಾಕತ್ತಿದ್ದ. ದೂರ ಕುತ್ಕೊಂಡು ನೋಡ್ತಿರ್ಬೇಕಾದ್ರೆ ಗುರುಗಳು ಲಿಂಗ ಪೂಜೆ ಹೇಗೆ ಮಾಡ್ಕೊಳ್ತಾರಂತ ಎಲ್ಲವನ್ನ ನೋಡ್ತಾ ಗಮನಿಸ್ತಿದ್ದ. ಗುರುಗಳು ಲಿಂಗ ಪೂಜೆಯನ್ನು ಮಾಡ್ತಾ 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 ಇರಬೇಕಾದ್ರೆ ಅಲ್ಲಿ ಹಚ್ಚಿರುವಂಥ ದೀಪ ನಂದಿ ಹೋಗಾಕತ್ತಿತ್ರಿ, ಶಾಂತ ಆಗ್ಲಕತ್ತಿತ್ತು. ಯಾವಾಗ ದೀಪ ಒಂದಿಟ್ಟು ಸಣ್ಣ ಆಗಕತ್ತಿತ್ತಲ್ಲ, ಗುರುಗಳು ಲಿಂಗ ಪೂಜೆ ಒಳಗೆ ಮೌನವಾಗಿ ಕುತ್ಕೊಂಡಾರ. ಒಂದೀಟು ದೀಪದ ಕಡೆ ನೋಡ್ತಾರ ಗುರುಗಳು. ದೀಪ ಶಾಂತ ಆಗಕತ್ತದ, ಒಂದೀಟು ಸಣ್ಣ ಆಗಕತ್ತದ ಅಂತ ತಿಳ್ಕೊಂಡು, ಅದು ಶಾಂತಿ ಆಗತ್ತಂತ ತಿಳ್ಕೊಂಡು ಗುರುಗಳು ಒಂದೀಟು ಸಿದ್ಧಲಿಂಗನ ನೋಡಿದ್ರು. ಸಿದ್ಧಲಿಂಗನ ನೋಡಿದಾಗ ಆ ಸೂಚನೆ ಏನು ಕೊಟ್ಟಿತ್ತು ಅಂದ್ರೆ, ಏ ಸಿದ್ಧಲಿಂಗ, ದೀಪಕ್ಕೆ ಒಳಗೆ ಎಣ್ಣೆ ಆಗ್ಯಾದ, ಎಣ್ಣೆ ಹಾಕು ಅಂತ ಸೂಚನೆ ಕೊಟ್ಟಂಗಾಯ್ತು. ದೊಡ್ಡ ಜ್ಞಾನಿ ಸಿದ್ಧಲಿಂಗ, ಮಹಾಜ್ಞಾನಿ. ಗುರುಗಳ ಒಂದು ಕೇವಲ ದೃಷ್ಟಿ ಅರ್ಥಕೊಂಡಿರುವಂಥ ಸಿದ್ಧಲಿಂಗ
ಗುರುಗಳು ಲಿಂಗ ಪೂಜೆ ಒಳಗೆ ಮಗ್ನರಾಗ್ತಾರೆ. ಸಿದ್ಧಲಿಂಗ ಎದ್ದು ಬಂದುಕೊಂಡು ಆ ದೀಪವನ್ನು ಆರೋದನ್ನು ನೋಡಿದ. ಎಣ್ಣೆ ಖಾಲಿ ಆಗ್ಯದ, ಎಣ್ಣೆ ಹಾಕ್ಬೇಕಂತ ನೋಡಿದ, ಎಣ್ಣೆ ಇರಲಿಲ್ಲ, ಎಣ್ಣೆನೇ ಇರಲಿಲ್ಲ. ಯಾವಾಗ ಎಣ್ಣೆ ಇರಲಾರ್ದನ್ನ ನೋಡಿ ಸಿದ್ಧಲಿಂಗ ವಿಚಾರ ಮಾಡಿದ, ದೀಪ ಹಾರಿ ಹೋಗುತ್ತೆ. ದೀಪ ಹಾರಿ ಹೋಯ್ತು ಅಂತಂದ್ರೆ ಗುರುಗಳು ಇಷ್ಟಲಿಂಗ ಪೂಜೆಗೆ ಕೂತಾರ, ದೀಪ ಹಾರಿ ಹೋಯ್ತಂದ್ರೆ ಏನು ಅನಾಹುತ ಆಗುತ್ತೆ ಅಂತ ತಿಳ್ಕೊಂಡು ಸಿದ್ಧಲಿಂಗ ಗುರುಗಳಿಗೆ ಇಟ್ಟಿರುವಂಥ ಬಿಂದಿಗೆ ಒಳಗಿರುವ ನೀರನ್ನು ತುಂಬಿಕೊಂಡ. ನೀರನ್ನೇ ಹಾಕಬೇಕಂತ ತಿಳ್ಕೊಂಡು ನಂದಾದೀಪಕ್ಕೆ ನೀರು ಹಾಕಿದ. ಪ್ರಕಾಶಮಯವಾಗಿ ದೀಪ ಬೆಳಗಕತ್ತಿತ್ತು. ಗುರುಗಳು ಕಣ್ಣು ಮುಚ್ಚಿ ಅಲ್ಲೇ ಅಂತರದೃಷ್ಟಿಯಿಂದ ನೋಡಿದ್ರು. ಯಾವಾಗ ಗುರುಗಳು ಲಿಂಗ ಪೂಜೆ ಮುಗಿತಲ್ಲ, ಸಿದ್ಧಲಿಂಗನನ್ನ ಕಣ್ಣಾರೆ ನೋಡಿದ್ರು. ದೀಪ ಪ್ರಕಾಶಮಾನವಾಗಿ ಬೆಳಗಕತ್ತಿತ್ತಲ್ಲ, ಸಿದ್ಧಲಿಂಗನನ್ನ ಕರೆದು ಅಂತಾರ, ಏ ಸಿದ್ಧಲಿಂಗ, ನೀನು ಸಾಮಾನ್ಯನಲ್ಲ, ಈ ಜಗತ್ತಿಗೆ ಬಂದಿರುವಂಥ ಪರಮಾತ್ಮನ ಅವತಾರಿ ನೀನು. ನನಗಿಂತಲೂ ದೊಡ್ಡವ, ಈ ಜಗತ್ತನ್ನು ಬೆಳಗುವುದಕ್ಕಾಗಿ ಬಂದ ಪರಮಾತ್ಮ ನೀನು ಅಂತ ತಿಳ್ಕೊಂಡು ಸಿದ್ಧಲಿಂಗನನ್ನ ಕೊಂಡಾಡ್ತಾರೆ. ಏ ಸಿದ್ಧಲಿಂಗ, ಇಂದಿನ ಕಾಲಘಟ್ಟದಲ್ಲಿ ಸೋಮವ್ವ ಎನ್ನುವಂಥ ಒಬ್ಬ ಶರಣೆ ದೀಪಕ್ಕೆ ನೀರು ಹಾಕಿ ದೀಪವನ್ನು ಬೆಳಗಿದ್ದನ್ನು ನಾವು ಇತಿಹಾಸವನ್ನು ಕೇಳಿದ್ದೀವಿ. ಇವತ್ತ ಪ್ರತ್ಯಕ್ಷವಾಗಿ ನಿನ್ನಿಂದ ನಾವು ನೋಡಿದ್ದೀವಿ ಅನ್ನುವಂಥದ್ದನ್ನು ಸಿದ್ಧಲಿಂಗನನ್ನು ಕೊಂಡಾಡ್ತಾರೆ. ಸಿದ್ಧಲಿಂಗನನ್ನು ಕೊಂಡಾಡ್ತಾರೆ. ಜಗದಾದಿ ಜಗದ ಗುರುವೇ, ಜಗದ್ವೇ ಬಸವ ಭಾಗ್ಯ ಪ್ರಭುವೇ, ಸ್ವಾಮಿ ಸಿದ್ಧಲಿಂಗ, ಶ್ರೀ ಗುರು ಯೋಗಿ ಸಿದ್ಧಲಿಂಗ, ಸ್ವಾಮಿ ಸಿದ್ಧಲಿಂಗ, ಶ್ರೀ ಗುರು ಯೋಗಿ ಸಿದ್ಧಲಿಂಗ, ಆದಿ ಸಿದ್ಧಲಿಂಗ, ಆದಿ ಸಿದ್ಧಲಿಂಗ, ಅನಾದಿ ಸಿದ್ಧಲಿಂಗ, ಸ್ವಾಮಿ ಸಿದ್ಧಲಿಂಗ, ಶ್ರೀ ಗುರು ಯೋಗಿ ಸಿದ್ಧಲಿಂಗ, ಸ್ವಾಮಿ ಸಿದ್ಧಲಿಂಗ, ಶ್ರೀ ಗುರು ಯೋಗಿ ಸಿದ್ಧಲಿಂಗ. ಜಗದಾದಿ ಜಗದ ಗುರುವೇ, ಜಗ ಜನರ ಕಲ್ಪ ತರುವೆ, ಜಗದಾದಿ ಜಗದ ಗುರುವೇ, ಜಗ ಜನರ ಕಲ್ಪ ತರುವೆ, ಸಾರ್ವಭೌಮ ಗುರುವೇ, ಸಾರ್ವಭೌಮ ಗುರುವೇ, ಬಸವ ಭಾಗ್ಯ ಪ್ರಭುವೇ, ಸ್ವಾಮಿ ಸಿದ್ಧಲಿಂಗ, ಶ್ರೀ ಗುರು ಯೋಗಿ ಸಿದ್ಧಲಿಂಗ, ಸ್ವಾಮಿ ಸಿದ್ಧಲಿಂಗ, ಶ್ರೀ ಗುರು ಯೋಗಿ ಸಿದ್ಧಲಿಂಗ. ಸರೆ ಗ ಪದ ದ ಪ ಗ ಪದ ಸಾರೆ ಸಾ ಪದ ಸರೆ ಗ ಗರೆ ಗ ಸರೆ ದ ಸಾ ಸರೆ ದ ಸಾ ಸಾ ಗ ಪದ ಸಾರೆ ಸ ಗ ಪದ ಸಾರೆ ಸಾ ದ ಸರೆ ಗ ರೆ ಸರೆ ಗ ಗರೆ ಸಾರೆ ಗ ಪದ ದ ಪ ಗ ಪದ ಸ ಗ ಪದ ಸರೆ ಸಾ. ಕಗ್ಗೆರೆಯ ಕರುಣಮೂರ್ತಿ ತರದನಹಳ್ಳಿ ಮಠದ ಕೀರ್ತಿ, ಕಗ್ಗೆರೆಯ ಕರುಣಮೂರ್ತಿ ತರದನಹಳ್ಳಿ ಮಠದ ಕೀರ್ತಿ, ಶಿವಯೋಗ ತತ್ವ ಸ್ಫೂರ್ತಿ, ಶಿವಯೋಗ ತತ್ವ ಸ್ಫೂರ್ತಿ, ಅಭಿನವ ಭಾವಗಂಗ ಮೂರ್ತಿ, ಸ್ವಾಮಿ ಸಿದ್ಧಲಿಂಗ, ಶ್ರೀ ಗುರು ಯೋಗಿ ಸಿದ್ಧಲಿಂಗ, ಸ್ವಾಮಿ ಸಿದ್ಧಲಿಂಗ, ಶ್ರೀ ಗುರು ಯೋಗಿ ಸಿದ್ಧಲಿಂಗ, ಆದಿ ಸಿದ್ಧಲಿಂಗ, ಅನಾದಿ ಸಿದ್ಧಲಿಂಗ, ಆದಿ ಸಿದ್ಧಲಿಂಗ, ಅನಾದಿ ಸಿದ್ಧಲಿಂಗ,
ಬಹಳ ಸುಂದರವಾಗಿ ಆಡಿದರು ಗವಾಯಿಗಳವ್ರು. ಜೋರಾದ ಚಪ್ಪಾಳೆ ತಟ್ರಿ ಒಂದ್ಸಲ. ಯಾಕೋ ಕೈ ಕೆಲಸ ಮಾಡೋವಲ್ಲು ಅನ್ಸಕತ್ತ. ರೊಟ್ಟಿ ಬಡಿತೀರಿ ಬೆಳಿಗ್ಗೆ ಎದ್ದು ದೌಡ್. ಸಿದ್ಧಲಿಂಗ ನೀರನ್ನ ಹಾಕಿ ದೀಪವನ್ನ ಬೆಳಗಿನಲ್ಲ. ಸದ್ಗುರುನಾಥ ಗೋಸಲ ಚನ್ನಬಸವೇಶ್ವರರು ನೀನು ಸಾಮಾನ್ಯನಲ್ಲ ಅನ್ನುವಂಥದ್ದನ್ನ ಕೊಂಡಾಡಿದ ಮೇಲೆ ಸಿದ್ಧಲಿಂಗ 2 ಕೈಗಳನ್ನ ಕರವನ್ನ ಜೋಡಿಸಿ ಕೈ ಮುಗಿದು ಬೇಡ್ತಾನೆ, ಯಪ್ಪ ಬುದ್ಧಿ ಗುರುನಾಥ, ಈ ಜಗತ್ತಿಗೆ ನಾನು ಹುಟ್ಟಿ ಬಂದೀನಂದ್ರೆ ನನಗೂ ಲಿಂಗ ದೀಕ್ಷೆಯನ್ನ ಕಟ್ಟಿ ಕೊರಳೊಳಗೆ ಲಿಂಗವನ್ನು ಧರಿಸಿ ಶಿವದೀಕ್ಷೆಯನ್ನು ಕೊಟ್ಟು ನನ್ನ ಉದ್ಧಾರ ಮಾಡುತ್ತಂದೆ ಅಂತ ನನಗೆ ಶಿವದೀಕ್ಷೆ ಕೊಡು, ಲಿಂಗ ದೀಕ್ಷೆಯನ್ನು ಕೊಡು ಅಂತ ಬೇಡ್ತಾನೆ. ಬೇಡಿದ. ಏ ಸಿದ್ಧಲಿಂಗ, ಈ ಜಗತ್ತನ್ನೇ ಉದ್ಧಾರ ಮಾಡಕ್ಕೆ ಬಂದಿರುವಂತ ನೀನು ಮಹಾತ್ಮ, ನಿನಗೆ ಈ ಶಿವದೀಕ್ಷೆಯನ್ನು ಕೊಡಲಿಲ್ಲ ಅಂದ್ರೆ ಮತ್ಯಾರಿಗೆ ಕೊಡಬೇಕು? ನಾನು ನಿನಗೆ ಶಿವದೀಕ್ಷೆಯನ್ನು ಕೊಡ್ತೀನಿ. ನನ್ನಲ್ಲಿರುವಂಥ ಅನೇಕ ವಿದ್ಯೆಯವನ್ನ ಜ್ಞಾನವನ್ನು ನಿನಗೆ ದಾರಿ ಹರಿತೀನಿ ಅಂತ ತಿಳ್ಕೊಂಡು ಅವತ್ತೇ ಅಮೃತ ಹಸ್ತವನ್ನಿಟ್ಟು ತಮ್ಮಲ್ಲಿರುವಂಥ ಜ್ಞಾನವನ್ನೇ ದಾರಿ ಹಿರಿತಾರೆ. ಗುರುವಿನ ಅನುಗ್ರಹ ಆಯಿತು ನೋಡ್ರಿ. ಗುರುವಿನ ಶಕ್ತಿ ಎಂಥದ್ದು ಅಂದ್ರೆ ಅದು ಒಂದು ನಾಲಿಗೆ ಕೊಟ್ಟಾನ ಪರಮಾತ್ಮ ನಮಗ, ಅದು ವರ್ಣನೆ ಮಾಡಕ್ ಸಾಧ್ಯನೇ ಇಲ್ಲ. ನನಗೆ ಹಿಂಗ ಅನಿಸುತ್ತಲ್ರಿ, ಅಫ್ಜಲ್ಪುರ ಶ್ರೀಮಠದ ಮಳೇಂದ್ರ ಶಿವೈಗಳವರ ಸಂಸ್ಥಾನ ಮಠದ ಬಗ್ಗೆ ಬಹಳಷ್ಟು ನಾನು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು, ಎದೆ ತಟ್ಟಿ ಹೇಳ್ಕೊಳ್ಬೇಕು. ಯಾಕಂದ್ರೆ ನಾನೆಷ್ಟು ಪುಣ್ಯ ಮಾಡಿರ್ಬೇಕ್ರಿ ಇಂಥ ಸಂಸ್ಥಾನ ಮಠದೊಳಗೆ ಬಂದು ನಾ ಸೇವಾ ಮಾಡಾಕತ್ತೀನಂದ್ರೆ. ಯಾಕಂದ್ರೆ ಇಲ್ಲಿ ಜಾಗೃತವಾಗಿರುವಂತ ಕ್ಷೇತ್ರ ಇದು. ಬೇಡಿದ್ದನ್ನ ಕೊಡುವಂತ ಭಕ್ತರ ಕಾಮಧೇನು ಕಲ್ಪವೃಕ್ಷವಾಗಿ ಜಾಗೃತವಾಗಿ ಕುತ್ಕೊಂಡನಲ್ಲ, ಅದೊಂದು ಸತ್ಯದ ವಾಣಿ. ಸತ್ಯದ ವಾಣಿ. ಮಳೇಂದ್ರ ಶಿವಯೋಗಿಗಳವರ ಪರಮ ಅವತಾರಿ ಶಾಂತವೀರ ಮಳೇಂದ್ರ ಶಿವಾಚಾರ್ಯರ ಅವತಾರವೇ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರು. ಅಪ್ಪೋರ ಬಗ್ಗೆ ನನಗೆ ಎಷ್ಟು ಹೇಳಿದ್ರು ಹೆಮ್ಮೆನೆ, ಕಡಿಮೆ ಅನ್ಸಲ್ರಿ. ಗುರುವಿನ ವರ್ಣನೆ ಮಾಡ್ಬೇಕಂದ್ರೆ ನನಗೆ ದೇವ್ರು ಒಂದೇ ನಾಲಿಗೆ ಕೊಟ್ಟಾನ. ಸುಮ್ಮನೆ ಒಂದು ಆಗಿದ್ದು ಹೇಳ್ತೀನಿ ರೀ, ಅಪ್ಪೋರ ಘಟನೆ ಆಗಿದ್ದು ಹೇಳಕತ್ತೀನಿ. ನನಗೆ ಹಿಂಗೆ ಒಂದು ಸುದ್ದಿ ಗೊತ್ತಾಯ್ತು, ಒಂದು ಘಟನೆ ಗೊತ್ತಾಯ್ತು ನನಗೆ. ಅಪ್ಪೋರ್ದು ನೋಡ್ರಿ ಎಂಥ ಶಕ್ತಿ. ಯಾಕಂದ್ರೆ ಅಪ್ಪೋರು ಸದಾಕಾಲ ತ್ರಿಕಾಲ ಲಿಂಗ ಪೂಜೆಯನ್ನು ಮಾಡ್ಕೊಳ್ತಾರಂದ್ರೆ ಅದು ತಮಗಾಗಿ ಅಲ್ರಿ. ತಮಗಾಗಿ ಏನನ್ನು ದೇವರ ಹತ್ರ ಪ್ರಾರ್ಥನೆ ಮಾಡೋದಿಲ್ಲ. ಮಳೆಯಂದ್ರ ಶಿವೈಗಳ ಹತ್ರ ಅವರು ಏನನ್ನ ಬೇಡಲ್ಲ. ಏನು ಬೇಡಿದ್ರು ಅಂದ್ರೆ, ಯಾರು ನನ್ನನ್ನು ನಂಬಿ ಬರ್ತಾರ, ಯಾರು ಕಷ್ಟ ಅಂತ ಬರ್ತಾರ ಅವರ ಕಷ್ಟಗಳನ್ನು ದೂರ ಮಾಡುತ್ತಂದೆ ಅಂತ ತ್ರಿಕಾಲ ಲಿಂಗ ಪೂಜೆಯನ್ನು ಮಾಡುತ್ತಾ ಲಿಂಗೈನಲ್ಲಿ ಪ್ರಾರ್ಥನೆ ಮಾಡ್ತಾರಂದ್ರೆ ಗುರುವಿನಲ್ಲಿ ಎಂಥ ಶಕ್ತಿ ರೀ. ನಿಮಗೆ ಹೇಳ್ತೀನಿ ನಾನು ಸುಮ್ಮನೆ ಹಂಗ. ಇಬ್ರು ಗಂಡ ಹೆಣ್ತಿಗ್ರಿ ಪಾಪ ಮಕ್ಕಳ ಆಗಿರಂಗಿಲ್ಲ ಅವ್ರಿಗೆ. ಮಕ್ಕಳೇ ಆಗಿರೋದಿಲ್ಲ. 7 ವರ್ಷ ಗತಿಸಿ ಹೋಗಿರ್ತತ್ರಿ ಅವ್ರಿಗೆ. ಒಂದು 5 ವರ್ಷ ಮಕ್ಕಳೇ ಆಗಿರಂಗಿಲ್ಲ. ಬಂದು ಗುರುಗಳ ಹತ್ರ ಬಂದು ಪಾದಕ್ಕೆ ಬಿದ್ದು ಬೇಡ್ತಾರ, ಯಪ್ಪ ಮತ್ತ ನನ್ನ ಮಗಳಿಗೆ ಮಕ್ಕಳೇ ಆಗಿಲ್ರಿಪ್ಪ, ತಾವು ಹೇಗಾದ್ರೂ ಮಾಡಿ ಕರುಣಿಸ್ಬೇಕು ಅಂತ ತಿಳ್ಕೊಂಡು ಬೇಡಿದ್ದಕ್ಕ ಸದ್ಗುರುನಾಥ ನಮ್ಮೆಲ್ಲರ ಆಪತ್ ಬಾಂಧವ ವಿಶ್ವಾರಾಧ್ಯ ಮಳೇಂದ್ರ ಶಿವಯೋಗಿಗಳಂತಾರೆ, ಚಿಂತೆ ಮಾಡಬೇಡ, ನೀ ಮಾಡುವಂತ ಸೇವೆ ಪ್ರತಿಫಲ ಆ ಮಳೇಂದ್ರ ಶಿವಯೋಗಿ ನಿನಗೆ ಕೊಟ್ಟೇ ಕೊಡ್ತಾನ, ಚಿಂತೆ ಮಾಡಬೇಡ, ನಿನ್ನ ಮಗಳಿಗೆ ಗಂಡು ಮಗು ಹುಟ್ಟುತ್ತದ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಕಳಿಸಿದ್ರು. ಆಶೀರ್ವಾದ ಮಾಡಿ ಕಳಿಸಿದ್ರು. ಆ ತಾಯಿ ಅವರ ಮಗಳಿಗೆ ಗಂಡು ಮಗು ಹುಟ್ಟಿತ್ತು. ಇವತ್ತದು 7 ತಿಂಗಳದ ಕೂಸದ. ನೆನಪಿರಲಿ, ಬೇರೆ ಯಾರಲ್ಲವ ನಿಮ್ಮನ್ನು ಕರ್ಕೊಂಡು ಹೋಗಕತ್ತಾರಲ್ಲ, ದಿನ ಗಾಡಿ ಒಳಗಲಿ ಕುಂತಾರಲ್ಲ ಅವ್ರ ಮಗಳಿಗೆ. ಯಾಕಿದನ್ನ ಹೇಳಾಕತ್ತೀನಿ ಅಂದ್ರ, ಗುರುವಿನ ವಾಣಿ ಒಳಗಂತ ಶಕ್ತಿ ಅದ. ಆ ಶಕ್ತಿ ಎಲ್ಲಿಂದ ಬಂತು? ತ್ರಿಕಾಲ ಲಿಂಗ ಪೂಜೆಯನ್ನ ಮಾಡುತ್ತಾ ಲಿಂಗೈನಲ್ಲಿ ಬೇಡ್ತಾರಲ್ಲ, ಆ ತ್ರಿಕಾಲ ಇಷ್ಟಲಿಂಗ ಪೂಜೆಯ ಶಕ್ತಿ ಈ ಜಗತ್ತೊಳಗ ಮಹಾತ್ಮನನ್ನ ಸೃಷ್ಟಿ ಮಾಡ್ಯಾದ. ಅದು ವಿಶ್ವಾರಾಧ್ಯ ಮಳೇಂದ್ರ ಶಿವಯೋಗಿಗಳನ್ನ. ಅಂಥ ಪೂಜರನ್ನ ನಾವೆಲ್ಲ ಪಡ್ಕೊಂಡಿವಿ ಅಂದ್ರೆ ನಾವೆಲ್ಲ ಭಾಗ್ಯಶಾಲಿಗಳು, ಪುಣ್ಯವಂತರು. ಅಂಥ ಪೂಜ್ಯರು ತಮಗಾಗಿ ಏನೇನು ಬಯಸದೆ ಈ ಸಮಾಜದ ಏಳಿಗೆಗಾಗಿ, ನಮ್ಮೆಲ್ಲರ ಉದ್ಧಾರಕ್ಕಾಗಿ ಈ ನಾಡನ್ನ ಸಂಚಾರವನ್ನು ಮಾಡ್ತಾ
ಅಫ್ಜಲ್ಪುರ ಗ್ರಾಮ ಸುತ್ತಮುತ್ತಲ ಹಳ್ಳಿಗಳನ್ನು ಉದ್ಧಾರವನ್ನು ಮಾಡ್ತಾ ಇವತ್ತು ನಮ್ಮೆಲ್ಲರಿಗೆ ಕಣ್ಮುಂದೆ ದರ್ಶನವನ್ನು ಕೊಡ್ತಾ ಇದ್ದಾರೆ. ಅಂದರೆ ನಾವೆಲ್ಲ ಪುಣ್ಯವಂತರೇ. ಯಾವಾಗ ಸಿದ್ಧಲಿಂಗನಿಗೆ ಲಿಂಗದೀಕ್ಷೆಯನ್ನು ಕೊಡಬೇಕಾದ್ರೆ ಯಾವ ಗೋಸಲ ಚನ್ನಬಸವೇಶ್ವರ ಅಂತಾರ, ಸಿದ್ಧಲಿಂಗ ಒಂದೀಟು ನೀನು ಇಷ್ಟಲಿಂಗವನ್ನು ಪಡಿಬೇಕಾದ್ರೆ, ನೀನು ಶಿವದೀಕ್ಷೆಯನ್ನು ಲಿಂಗದೀಕ್ಷೆಯನ್ನು ಪಡಿಬೇಕಾದ್ರೆ ಒಂದೀಟು ಇದರ ಮಹತ್ವವನ್ನು ನೀ ತಿಳ್ಕೊಳ್ಬೇಕು ಅಂದರು ಗೋಸಲ ಚನ್ನಬಸವರು. ಅದರ ಮಹತ್ವವನ್ನು ನೀ ತಿಳ್ಕೊಳ್ಬೇಕು. ನಮ್ಮ ಧರ್ಮದಲ್ಲಿ ಅಷ್ಟಾವರಣಗಳು, ಪಂಚ ಆಚಾರಗಳು, ಶಟಸ್ಥಲಗಳಂತ ಬರ್ತಾವೆ. ಇವೆಲ್ಲವನ್ನ ಪಾಲಿಸಬೇಕು ಅಂತಾರೆ. ಇದನ್ನ ಪಾಲಿಸಬೇಕು. ನಾನು ನಿಮಗೆ ಕೇಳ್ತೀನಿ ರೀ, ನಾವೇನು ಮೈ ಮೇಲೆ ಧರಿಸಾಕತ್ತೀವಲ್ಲ ಆಭರಣಗಳು, ಇದು ನಿಜವಾದ ಆಭರಣ ಅಂತ ನಾವು ತಿಳ್ಕೊಂಡೀವಿ. ನಿಜವಾದ ಆಭರಣ ಯಾವುವು ಅಂತಂದ್ರೆ ಅಷ್ಟಾವರಣಗಳೇ ಮನುಷ್ಯನಿಗೆ ಆಭರಣ. ಯಾರು ಸದಾಕಾಲ ಎಡಬಿಡದೆ ಈ ಅಷ್ಟಾವರಣಗಳನ್ನು ಧರಿಸ್ತಾರಲ್ಲ ಅವನೇ ಈ ಜಗತ್ತೊಳಗೆ ಧನ್ಯನಾಗ್ತಾನೆ. ಇಲ್ಲಿ ಗೋಸಲ ಚನ್ನಬಸವೇಶ್ವರ ಹೇಳ್ತಾರ, ಬಹಳ ಚಂದ ಹೇಳ್ತಾರ, ಸಿದ್ಧಲಿಂಗ ಅಷ್ಟಾವರಣಗಳು ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ, ಇವು ಅಷ್ಟಾವರಣಗಳು. ಅಷ್ಟ ಅಂದರೆ 8. ಈ ಅಷ್ಟಾವರಣಗಳನ್ನದವಲ್ಲ ಮೂರನ್ನ ಮೂರರಿಂದ ಪೂಜಿಸಬೇಕು. ಮೂರರಿಂದ ಪೂಜಿಸಿದಾಗ 2 ಲಾಭ ಸಿಗ್ತವೆ. ಮತ್ತು ಪೂಜಿಸದಂತಂದ್ರೆ ಮತ್ತೆ ಭಾಗಾಕಾರ ಗುಣಾಕಾರ ಮಾಡೋದಲ್ರಿ. ಮತ್ತೆ ನೀವು ಹಂಗೆ ತಿಳ್ಕೊಳ್ಳೋರಿ. ನೀವು ಪೂಜಿಸೋದು ಅಂದ್ರೆ ಭಾಗಾಕಾರ ಗುಣಾಕಾರ ಅಲ್ಲ, ನಾ ಹೇಳಕತ್ತದ್ದು ಮೂರರಿಂದ ಪೂಜೆ ಮಾಡ್ಬೇಕಂತ ಹೇಳ್ತಾರೆ ಗುರುಗಳಲ್ಲಿ. ಯಾವ 3? ಗುರು, ಲಿಂಗ, ಜಂಗಮ. ಇವು ಮೂರರಿಂದ ಪೂಜೆ ಮಾಡಬೇಕು. ಯಾವ 3ರಿಂದ? ವಿಭೂತಿ, ರುದ್ರಾಕ್ಷಿ, ಮಂತ್ರ. ಇವು 3ರಿಂದ ಗುರುಲಿಂಗ ಜಂಗಮರನ್ನು ಪೂಜೆ ಮಾಡಬೇಕು. ಪೂಜೆ ಮಾಡಿದಾಗ ನಿನಗೆ 2 ಲಾಭ ಸಿಗ್ತಾವ ಅಂತಾರೆ ಗುರುಗಳು. ಯಾವ 2 ಲಾಭ? ಪಾದೋದಕ, ಪ್ರಸಾದ. ಗುರುಲಿಂಗ ಜಂಗಮರನ್ನ 3ರಿಂದ ಪೂಜೆ ಮಾಡಿದಾಗ ನಿನಗೆ 2 ಲಾಭ ಸಿಗ್ತಾವ. ಪಾದೋದಕ ಸಿಗುತ್ತಾ, ಪಾದೋದಕದಿಂದ ಪ್ರಸಾದ ಸಿಗುತ್ತದ. ಪಾದೋದಕವಿಲ್ಲದೆ ಪ್ರಸಾದವಿಲ್ಲ, ಪ್ರಸಾದವಿಲ್ಲದೆ ಈ ಶರೀರಕ್ಕೆ ಮೋಕ್ಷವಿಲ್ಲ ಅಂತಾರೆ ಗುರುಗಳು. ನೋಡ್ರಿ ಎಷ್ಟು ಚಂದ ಹೇಳ್ಯಾರ. ಇದನ್ನು ತಿಳ್ಕೊಳ್ಬೇಕಲ್ರಿ ನಾವು. ಸಿದ್ಧಲಿಂಗ ಪುರಾಣದೊಳಗೆ ಇದನ್ನ ಐತಿ ನೋಡ್ರಿ. ಬದಲಾಗಬೇಕ್ರಿ. ಇಷ್ಟು ವರ್ಷ ನಾವು ಪುರಾಣ ಕೇಳಿವಿ, ಏನು ಬದಲಾಗಿವಿ ಅನ್ನೋದು ಬೇಕಲ್ಲ. ಒಂದಿಟ್ಟು ಬರೀ ಕೇಳೋದಾಯ್ತು, ಮನೆಗೆ ಹೋದಿವಿ ಅಂದ್ರೆ ಇದು ಸಾರ್ಥಕ ಆಗೋದಿಲ್ಲ. ಬದಲಾಗಬೇಕು. ಒಂದಿಟ್ಟು ಇವನ್ನ ಅಳವಡಿಸ್ಕೊಳ್ಬೇಕು ಜೀವನದೊಳಗ. ಸದ್ಗುರುಗಾತನ ಮಕ್ಕಳಾಗಿ ಬಂದ ಮೇಲೆ ಇವೆಲ್ಲವನ್ನ ಪಾಲಿಸ್ಬೇಕು ಅಂತ. ನಾನು ನಿಮಗೊಂದು ಮಾತು ಕೇಳ್ತೀನಿ. ಈ ಲಿಂಗ ಪೂಜೆ ಮಾಡ್ಕೋತೀರಿ ನೀವೆಲ್ಲ? ಮಾಡ್ಕೋತಿರ್ಲಿವ? ಯಾವಾಗ? ಶ್ರಾವಣಕ್ಕೊಮ್ಮೆ. ಒಂದಿಟ್ಟು ಮಂದಿ ಅದಕ್ಕೆ ನೇಮ ಇಟ್ಟಾರೆ. ಅದಕ್ಕೆ ತಮ್ಗೆ ಯಾವಾಗ ತಿಳಿತದ ಅವಾಗ ಲಿಂಗ ಪೂಜೆ ಮಾಡ್ಕೊಳ್ಳೋದು. ಇಲ್ಲ ಅಂದ್ರೆ ಅದು ಒಯ್ದು ಅಲ್ಲಿ ಹಾಕಿ ಬಿಡೋದು. ಈ ಕಡೆ ಕೇಳ್ರಿ, ನಾನು ನಿಮ್ಗೆ ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಈಗ ಲಿಂಗ ಪೂಜೆ ಮಾಡ್ಕೋತಿರಲ್ಲ, ಈಗ ನೀವು ಲಿಂಗ ಪೂಜೆ ಮಾಡ್ಕೊಳ್ಬೇಕಾದ್ರೆ ಮೊದಲಿಗೆ ಏನು ಬೇಕ್ರಿ? ಲಿಂಗ ಪೂಜೆ ಮಾಡ್ಕೋತಿರಲ್ಲ, ಮೊದಲಿಗೆ ಏನು ಬೇಕು? ನೀರು ಬೇಕು, ಪತ್ರಿ ಬೇಕು, ವಿಭೂತಿ ಬೇಕು, ಧೂಪ ಬೇಕು, ಏನು ಕರ್ಪೂರ ಬೇಕು, ಏನು ಬೇಕ್ರಿ? ಮೊದಲ ಇನ್ನೊಂದ್ಸಲ ಜೋರಾಗಿ ಹೇಳ್ರಲ್ಲ. ಏನು ಬೇಕು? ನೀರು ಬೇಕು. ಇನ್ನೊಂದ್ಸಲ ಕೇಳ್ತೇನೆ. ಮತ್ತೆ ಪೂಜೆ ಮಾಡ್ಬೇಕಾದ್ರೆ ಮೊದಲು ಏನು ಬೇಕು? ನೀರು ಬೇಕು. ಏನು ಬೇಕು? ನೀರಲ್ಲ, ಮೊದಲು ನೀರು ಬೇಕಲ್ಲಿ. ನೀರಲ್ಲ, ನೀ ಇರಬೇಕು. ನೀನೇ ಇರಲಿಲ್ಲ ಅಂದ್ರ ಇಲ್ಲಿ ನೀರಿದ್ರೂ ಪ್ರಯೋಜನ ಇಲ್ಲ. ವಿಭೂತಿ, ಭಸ್ಮ, ಪತ್ರಿ, ಹೂವ, ಧೂಪ, ದೀಪ, ಕರ್ಪೂರ, ಗಂಟಿ ಯಾವ ಉಪಯೋಗ ಇಲ್ರಿ. ಮೊದಲು ನೀ ಇರ್ಬೇಕಲ್ಲಿ. ಪೂಜಾ ಮಾಡಾಗ ನಿನ್ನ ಮನಸ್ಸು ಅಲ್ಲಿರ್ಬೇಕು. ಅಂದಾಗದು ಇಷ್ಟಲಿಂಗ ಪೂಜೆ ಆಗ್ತದೆ. ನಿನ್ನ ಮನಸ್ಸು ಒತ್ತಟ್ಟೆ ಆದ್ರೆ ಇಲ್ಲಿ ಧೂಪ ದೀಪ ಏನೆಲ್ಲ ಇದ್ರೂ ಕೂಡ ವ್ಯರ್ಥ ಆಗತ್ತಂತ. ಹೌದಲ್ರಿ? ಇದನ್ನ ಪೂಜಿಸ್ಬೇಕಲ್ಲ. ಗುರುವಿನಲ್ಲಿ ಲಿಂಗ ದೀಕ್ಷೆಯನ್ನು ಪಡ್ಕೊಳ್ಬೇಕು ಅಂತ ಸಿದ್ಧಲಿಂಗ ಆತುರದಿಂದ ಕಾಯಬೇಕಾದ್ರೆ ಯಾವ ಗೋಸಲ ಚನ್ನ ಬಸವೇಶ್ವರರು ಒಂದು ಶುಭ ಮುಹೂರ್ತವನ್ನು ನೋಡಿ
ಅರಗುರು ಚರಮೂರ್ತಿಗಳ ಸಾನ್ನಿಧ್ಯದೊಳಗ ಸಿದ್ಧಲಿಂಗನಿಗೆ ಶಿವದೀಕ್ಷೆ ಲಿಂಗ ದೀಕ್ಷೆಯನ್ನು ಮಾಡಬೇಕಂತ ನಿರ್ಧಾರವನ್ನ ಮಾಡಿದರು. ನೋಡ್ರಿ, ಒತ್ತಾಯದಿಂದ ಲಿಂಗ ಪೂಜೆ ಲಿಂಗ ಕಟ್ಕೊಂತೀವಂತ ಒಂದಿಷ್ಟು ಮಂದಿ ಒತ್ತಾಯದಿಂದ ಕಟ್ಟೋರ್ನದಾರ, ಒತ್ತಾಯದಿಂದ ಕಟ್ಕೊಳ್ಬೇಕಂತ ಬರೋರು ಭಾಳ ಮಂದಿ ಅದಾರ. ಮನಸ್ಪೂರ್ವಕವಾಗಿ ಕಟ್ಕೊಳ್ಬೇಕಂತ್ರಿ. ನಾನು ಲಿಂಗಯ್ಯನ ಪೂಜೆ ಮಾಡಬೇಕು, ನಾನು ಲಿಂಗಯ್ಯನ ಪೂಜಿಸಿ ನಾನು ಕೂಡ ಧನ್ಯನಾಗಬೇಕು, ಮೋಕ್ಷವನ್ನು ಪಡಿಬೇಕು ಅಂತ ಲಿಂಗಯ್ಯನನ್ನು ಪೂಜೆ ಮಾಡ್ಕೊಳ್ಬೇಕಾದ್ರೆ ಬಂದು ಗುರುವಿನಿಂದ ಲಿಂಗ ದೀಕ್ಷೆ ಪಡ್ಕೊಳ್ಬೇಕಂತ. ಬಲವಂತವಾಗಿ ಲಿಂಗ ಕಟ್ಕೊಂಡ್ರೆ ಅದು ಲಿಂಗ ಅನ್ಸಳಲ್ರಿ, ಅದು ಶಿವದೀಕ್ಷೆ ಆಗೋದಿಲ್ಲ, ಅದು ಗುರುದೀಕ್ಷೆ ಆಗೋದಿಲ್ಲ, ಅದು ಹೌದಲ್ರಿ. ಒಬ್ಬವ ಯಾರೋ ಮಾತು ಕೇಳಿ ಎಲ್ಲರೂ ಕೊಳ್ಳಾಗ ಲಿಂಗ ಕಟ್ಕೊಂಡಾರ, ಅವರು ಲಿಂಗ ಪೂಜೆ ಮಾಡ್ಕೊಳಕತ್ತಾರ ಅಂದದಕ್ಕೆ ಒಬ್ಬ ಏನೋ ಹೇಳಿದ್ನಂತೆ, ಹೋಗೋ ನೀನು ಗುರುಗಳ ಕಡೆ ಹೋಗಿ ಲಿಂಗ ಕಟ್ಕೋ, ನೀನು ಲಿಂಗ ಪೂಜೆ ಮಾಡ್ಕೊ, ಕೊಳ್ಳಾಗ ಲಿಂಗ ಇಲ್ಲ ಅಂದ್ರೆ ನಿನಗೆ ಮೋಕ್ಷ ಇಲ್ಲ ನೋಡು, ಹೋಗು ಲಿಂಗ ಕಟ್ಕೋ ಹೋಗು ಅಂತ ಅವನಿಗೆ ಒಂದಿಟ್ಟು ಹೇಳಿದರು. ಅವನಿಗೆ ಒಟ್ಟ ಕಟ್ಕೋಬೇಕನ್ನೋ ಮನಸ್ಸು ಇದ್ದಿದ್ರಿ ಅವನಿಗೆ. ಅವ ಅನ್ಕೊಂಡ ಇವ್ರು ಏನೋ ಹೇಳಕತ್ತಾರ, ಭಾಳ ಹೇಳಕತ್ತಾರ, ತಡಿ ಹೋಗಮಂತೇಳಿ ಗುರುವಿನ ಹತ್ರ ಬಂದ. ಗುರುಗಳೇ ಭಾಳ ಹೇಳಕತ್ತಾರೆ, ಭಾಳ ಮಂದಿ ಲಿಂಗ ಕಟ್ಕೊಂಡಾರ, ಅವರು ಲಿಂಗ ಪೂಜೆ ಮಾಡಕತ್ತಾರಂತ, ಏನು ಬೇಡಿದ್ದು ಇಷ್ಟಾರ್ಥ ಕೊಡ್ತದಂತ ಇಷ್ಟಲಿಂಗ, ಅದಕ್ಕೆ ಮತ್ತೆ ನನಗೆ ಕೊಳ್ಳಾಗನು ಲಿಂಗ ಕಟ್ರಿ ಅಂದವ. ನನಗೂ ಲಿಂಗ ಕಟ್ರಿ ಅಂದಾಗ ಗುರುಗಳು ಅಂದರು, ಸುಮ್ಮನೆ ಅಲ್ಲೇಪ್ಪ ಅದು ಲಿಂಗ ಕಟ್ಕೊಳ್ಳೋದಂದ್ರೆ ಅದಕ್ಕೆ ನೇಮ ಅದಾವ ಅಂದ್ರೆ ಗುರುಗಳು. ಭಾಳ ನೇಮ ಅದಾವ. ಏನದವ್ರಿ ನೇಮ ಅಂದವ. ಏನಿಲ್ರಿ ಗುರುಗಳು, ಲಿಂಗ ಕಟ್ಕೊಂಡ ಮೇಲೆ ಸದಾಕಾಲ ಅಂಗದ ಮೇಲೆ ಲಿಂಗ ಇರಬೇಕು, ಅಂಗದ ಮೇಲೆ ಲಿಂಗ ಇರ್ಬೇಕಂತ್ರಿ. ಭಾಳ ಮಂದಿ ಇಲ್ಲಿ ಕಟ್ಕೊಂತಾರ, ಭಾಳ ಮಂದಿ ಇಲ್ಲೇ ಕಟ್ಟಬೇಕ್ರಿ ಲಿಂಗ. ಭಾಳ ಮಂದಿ ಈ ಕಡೆ ಬಗಲ್ ಕಟ್ತಾರೆ ಒಂದಿಷ್ಟು ಮಂದಿ. ಅದು ಎದಕ್ಕೆ ಕಟ್ತಾರೆ ನನಗೆ ಗೊತ್ತಿಲ್ಲ. ಅಂಗದ ಮೇಲೆ ಲಿಂಗ ಇರ್ಬೇಕಂತ ಹೇಳ್ತದ. ಅಂಗದ ಮೇಲೆ ಲಿಂಗ ಇರ್ಬೇಕಪ್ಪ, ಕೊನೆ ಪಕ್ಷ 3 ಹೊತ್ತು ಲಿಂಗ ಪೂಜೆ ಮಾಡಬೇಕು ಅಂದ್ರೆ ಗುರುಗಳವರು. ನೀವು 3 ಹೊತ್ತು ಮಾಡೋ ಅವಶ್ಯಕತೆ ಇಲ್ಲ ನನಗೆ ಪ್ರಕಾರ. ನೀವು 3 ಹೊತ್ತು ಮಾಡೋದು ಬೇಡ, 2 ಹೊತ್ತು ಮಾಡೋದು ಬೇಡ, 1 ಹೊತ್ತು ಮಾಡ್ಲಿಕ್ಕಂದ್ರೆ ಕಡೆಗೆ 1 ತಾಸರ ಮಾಡಿರಿ, 1 ತಾಸು ಆಗಲಿಲ್ಲ ಅಂದ್ರೆ ಅರ್ಧ ತಾಸರ ಮಾಡಿರಿ, 5 ನಿಮಿಷ ಇಷ್ಟಲಿಂಗ ಪೂಜೆ ಮಾಡಿದ್ರೆ ಅದು ಇಷ್ಟಲಿಂಗ ಪೂಜೆನೇ ಆಗ್ತದೆ. ಆದ್ರೆ ಭಕ್ತಿಯಿಂದ ಮಾಡಿರಿ, ಶ್ರದ್ಧೆಯಿಂದ ಮಾಡಿರಿ, ಮನಸ್ಸು ಚಂಚಲ ಆಗಲಾರ್ದಂಗೆ ಲಿಂಗ ಪೂಜೆ ಮಾಡಿರಿ, ಇದೇ ಇಷ್ಟಲಿಂಗ ಪೂಜೆ ಅಂತಾರೆ. ಆಗ ಗುರುಗಳಂದ್ರು ನೇಮ ಬಾಳದವಪ್ಪ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದೇಳಬೇಕು, ಸ್ನಾನ ಮಾಡಬೇಕು, ವಿಭೂತಿ ತೆಚ್ಕೊಂಡು ಇಷ್ಟಲಿಂಗ ಪೂಜೆ ಮಾಡಬೇಕು ಅಂತ ಯಾವಾಗ ಗುರುಗಳು ಹೇಳಿದ್ರಲ್ಲ, ಆ ಅಂಗದ ಮೇಲೆ ಲಿಂಗ ಇರಬೇಕಂತ್ರಿ ಗುರುಗಳೇ. ಒಂದು ವೇಳೆ ಅಂಗದ ಮೇಲೆ ಲಿಂಗ ತಪ್ಪಿ ಹೋಯ್ತು ಅಂದ್ರೆ ನೀನು ಪ್ರಾಣನೇ ಬಿಡಬೇಕು ಅಂದ್ರು ಗುರುಗಳು. ಅವ ಅಂದ, ಮತ್ತು ಹಂಗಿತ್ತಂದ್ರೆ ನಾಯಕ ಲಿಂಗ ಕಟ್ಕೊಲಿ ಅಂದ ಅವ. ಅಂಗದ ಮೇಲೆ ಲಿಂಗ ಇರಲಿಲ್ಲ ಅಂದ್ರೆ ಪ್ರಾಣ ಬಿಡಬೇಕಂತೀರಿ, ಮತ್ತು ಅದಕ್ಕೇನು ಪರಿಹಾರ ಇಲ್ಲೇನು? ಪರಿಹಾರನೇ ಇಲ್ಲ ಅಂದ್ರು ಗುರುಗಳು. ನೋಡು, ವಿಚಾರ ಮಾಡು. ಆಯ್ತು ಗುರುಗಳೇ, ಭಾಳ ಜನ ಹೇಳಕತ್ತಾರ ಕಟ್ಕೋ ಚಲೋ ಆಗ್ತದಂತ ಹೇಳ್ಯಾರ, ಮತ್ತು ನಾನು ಕಟ್ಕೋತೀನಿ, ನೀವು ಹೇಳ್ದಂಗೆ ಒಂದಿಟ್ಟು ನಿಯಮ ಪಾಲಿಸ್ತೀನಿ, ನನಗೂ ಲಿಂಗ ಕಟ್ರಿ ಅಂದ. ಆಯಿತು, ನಾ ಹೇಳ್ದಂಗೆ ನಿಯಮ ಮಾಡ್ತೀನಿ ಅಂತ ಹೇಳಿದ್ದೆಲ್ಲ. ಒಂದು ಸಲ ನಾನು ಲಿಂಗ ಕಟ್ಟಿನಂದ್ರೆ ಅಂಗದ ಮೇಲೆ ಸದಾ ಲಿಂಗ ಧರಿಸಿರಬೇಕು, ಅಂಗ ಬಿಟ್ಟು ಲಿಂಗ ಹೋಯ್ತು ಅಂದ್ರೆ ನೀವು ಪ್ರಾಣನೇ ಬಿಡಬೇಕು ಅಂದರು ಗುರುಗಳು. ಆಯ್ತು ರೀ ಗುರುಗಳೇ, ವಿಚಾರ ಮಾಡೀನಿ, ಒಳ್ಳಾಗ ಲಿಂಗ ಕಟ್ರಿ ಅಂದವ. ಸರಿ, ಹಂಗಾರ ಒಂದು ದಿನ ಬಾ ಅಂತ ತಿಳ್ಕೊಂಡು ಗುರುಗಳು ಹೇಳಿದರು. ಒಂದು ದಿನ ಚಲೋ ದಿನ ಬಂದ, ಗುರುಗಳು ಲಿಂಗ ಕಟ್ಟಿದ್ರು, ಲಿಂಗ ದೀಕ್ಷೆ ಮಾಡಿದರು. ಆ ಪ್ರಕಾರವಾಗಿ ಲಿಂಗ ಪೂಜೆ ಮಾಡ್ಕೊಳಕತ್ತ. ಲಿಂಗ ಪೂಜೆ ಮಾಡ್ಕೊಳ್ಬೇಕಾದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಹೇಳ್ತಿದ್ದ, ಸ್ನಾನ ಮಾಡ್ತಿದ್ದ, ಬಾವಿಗೆ ಹೋಗಿ ನೀರು ತರ್ತಿದ್ದ, ಲಿಂಗ ಪೂಜೆ ಮಾಡ್ತಿದ್ದ. ಇದು ಮಾಡಬೇಕಾದ್ರೆ ಒಂದು ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದು ಬಾವಿಗೆ ಹೋಗ್ಯಾನ್ರವ. ಸ್ವಲ್ಪ ನಸಗಿತ್ರಿ, ಕತ್ತಲಿತ್ತು. ಬಾವಿಗೆ ಹೋಗಿ ಹಗ್ಗ ಕಟ್ಟಿ ಕೊಡ ಬಿಟ್ಟು ನೀರು ಜಗ ಕತ್ತಿದ್ದವ. ಕೊಳ್ಳಾಗ ಲಿಂಗ ಕಟ್ಟಿದ್ರೆ ಅವೇನು ಮಾಡ್ಯಾನ, ಒಂದು ಈಟಿಂಗ ಹಗ್ಗ ಕಟ್ಟಿ ಇನ್ನು ನೀರು ಸೇರ್ಬೇಕನ್ನೋದ್ರೆ ಕತ್ತರದೊಳಗೆ ಕೊಡ ತುಂಬಿದ ಕಂಡಿಲ್ರಿ ಅವನಿಗೆ. ಇದು ತುಂಬ್ಯಾದಿಲ್ಲ ಅಂತ ಒಂದು ಈಟು ಬಾಗಿ ನೋಡಿ ಹಿಂಗೆ ಎತ್ತೆತ್ತಿ ಹಾಕುವಾಗ ಅದು ಕೊಳ್ಳಂದು ಲಿಂಗ ಕಡ್ಕೊಂಡು ಬಾವಿಯಾಗೆ ಬಿತ್ರಿ. ಬಾವಿ ಒಳಗೆ ಬಿತ್ತು. ಅವ ಅನ್ಕೊಂಡ ಬಾವಿ ಒಳಗೆ ಲಿಂಗನೇ ಬಿದ್ದು ಹೋಗ್ಯಾದ. ಗುರುಗಳು ಹೇಳ್ಯಾರ, ಅಂಗದ ಮೇಲೆ ಲಿಂಗ ಹೋಯ್ತು ಅಂದ್ರೆ ಪ್ರಾಣನೇ ಬಿಡು ಅಂತ ಹೇಳ್ಯಾರ. ಇನ್ನು ಏನು ಮಾಡಬೇಕು? ಪ್ರಾಣ ಬಿಡಬೇಕು, ಪ್ರಾಣ ಉಳಿಸ್ಕೊಳ್ಬೇಕು. ಅವ ಅಂದ, ಇನ್ನು ಸಾಯೋಕ್ಕೆ ಯಾರ ವಿಚಾರ ಮಾಡ್ತಾರೇನ್ರಿ ಮನುಷ್ಯ? ಅವ ಅಂದ, ನಾ ಸಾಯೋದು ಬೇಡ, ಗುರುಗಳ ಮಟ್ಟಕ್ಕೆ ಹೋಗಮ್, ಗುರುಗಳ ಹತ್ರ ಏನಾದರೂ ಒಂದು ಪರಿಹಾರ ಇರ್ತದೆ, ಮತ್ತೊಂದು ಸಲ ಪರಿಹಾರ ಕೇಳಮ್, ಗುರುಗಳು ಪರಿಹಾರ ಕೊಡ್ತಾರಂತ ಮಟ್ಟಕ್ಕೆ ಬಂದ. ಗುರುಗಳ ಹತ್ರ ಬಂದ, ಗುರುಗಳೇ ಹಿಂಗೆ ಆಗ್ಯತ್ರಿ, ನೀವು ಕಟ್ಟಿದ ಲಿಂಗ ನಿಷ್ಠೆಯಿಂದ ಮಾಡಾಕತ್ತಿದ್ದೆ ಖರೆ ಅಲ್ಲ, ಆದ್ರೆ ಬಾವಿ ಒಳಗೆ ಬಿದ್ದು ಹೋಗ್ಯತ್ರಿ, ಈಗ ಏನು ಮಾಡಬೇಕು ಅಂದ್ರೆ ಗುರುಗಳಿಗೆ ಕೇಳಿದ. ಗುರುಗಳಂದ್ರು, ಮೊದಲೇ ಹೇಳಿನಪ್ಪ ನಾನು, ಲಿಂಗ ಹೋಯ್ತು ಅಂದ್ರೆ ಪ್ರಾಣನೇ ಬಿಡಬೇಕು ಅಂತ ಮೊದಲೇ ಹೇಳಿನಿ. ಈಗ ಮತ್ತು ಅದಕ್ಕೆ ಪರಿಹಾರ ಇಲ್ಲ, ಏನೇನ್ರಿ ಪರಿಹಾರನೇ ಇಲ್ಲ, ಮತ್ತು ಏನು ಮಾಡ್ಬೇಕ್ರಿ? ಪ್ರಾಣನೇ ಬಿಡ್ಬೇಕಂದ್ರೆ ಗುರುಗಳು.
ಇದು ಒಳ್ಳೆ ಕತೆ ಐತಲ್ಲ ಅಂದವ. ಇನ್ನೇನು ಮಾಡ್ಬೇಕು, ಎಲ್ಲಿ ಬಿದ್ದದ, ಬಾವಿ ಒಳಗೆ ಬಿದ್ದು, ನಡಿ ಅಲ್ಲೇ ಹೋಗಿ ಬಾವಿಯಾಗ ಬಿದ್ದು ಸಾಯ ಅಂದವ. ಗುರುಗಳು ಅಂದರು. ಹಂಗಾದ್ರೆ ಆಯ್ತು ರೀ ಗುರುಗಳೇ, ನೀವು ಹೇಳಿರಿ ಅಂದ ಮೇಲೆ ನಾನೇನು ಮಾಡ್ತೀನಿ ರೀ, ಒಂದೇ ಒಂದು ಕೊನೆ ಆಸೆ ಆದ್ರಿ, ಬಾವಿ ಒಳಗೆ ಬಿದ್ದು ಸಾಯೋದಕ್ಕಿಂತ ಮುಂಚಿತವಾಗಿ ನಂದೊಂದು ಕೊನೆ ಆಸೆ ಆದ್ರಿ, ಅದನ್ನು ಈಡೇರಿಸ್ಬೇಕು ಅಂದ. ಏನು ಹೇಳೋದು, ನೀವು ಬಾವಿಗೆ ಬರ್ಬೇಕು ಅಂದವ. ಗುರುಗಳು ಇದು ಜಲ್ಲ ಅಂತ್ರಿ. ಯಾಕಂದ, ಇಲ್ರಿ ಗುರುಗಳೇ ನೀವು ಬಾವಿಗೆ ಬರ್ರಿ, ಕೊನೆ ಪಕ್ಷ ನಾನು ಬಾವಿ ಒಳಗೆ ಬಿದ್ದು ಸಾಯ್ಬೇಕಾದ್ರೆ ನಿಮ್ಮ ಕೊಳ್ಳಾಗಿದ್ದ ಲಿಂಗನ ಕೈಯಾಗಿ ಹಿಡ್ಕೊರಿ, ಒಂದು ಸಲ ನೋಡಿ ಕಣ್ತುಂಬ ನೋಡಿ ಬಾವಿಯಾಗ ಬಿದ್ದು ಸತ್ತು ಹೋಗ್ತೀನಿ ಅಂದವ. ಯಾಕರ ಅಲ್ಲಿ ಪಾಪ ಶಿಷ್ಯ ಕೊನೆ ಆಸೆ ಕೇಳ್ಯಾನ, ಅದನ್ನು ಈಡೇರಿಸ ಮತ್ತು ಗುರುಗಳು ಪಾಪ ಬಾವಿ ದಂಡಿಗೆ ಕರ್ಕೊಂಡು ಬಂದ. ಬಾವಿ ದಂಡಿಗೆ ಬಂದ ಮೇಲೆ ಇನ್ನು ತುದಿಗೆ ನಿಂತಾನ. ಗುರುಗಳೇ ನಿಮ್ಮ ಲಿಂಗ ತೆಗಿರಿ, ಒಂದು ಸಲ ಕಣ್ತುಂಬ ನೋಡಿ ದರ್ಶನ ಮಾಡ್ಕೊಂಡು ಹೋಗಿ ಬಾವಿಯಾಗ ಬೀಳ್ತೀನಿ ಅಂದ. ಆಯ್ತಂತ ತಿಳ್ಕೊಂಡು ಗುರುಗಳು ಲಿಂಗ ತೆಗೆದು ಕೈಯಾಗಿ ಹಿಡ್ಕೊಂಡ್ರು. ಅವ ನೋಡ್ತಾ ಏನು ಮಾಡಿಬಿಟ್ಟು ಹಿಂಗಡ ಪಟ್ಟಂತ ಕೈ ಹೊಡೆದ್ಬಿಟ್ಟ. ಗುರುಗಳು ಲಿಂಗನು ಬಾವಿಯಾಗ ಬಿತ್ತು. ಗುರುಗಳ ಲಿಂಗನು ಬಾವಿಯಾಗ ಬಿತ್ತು. ಗುರುಗಳೇ ನಿಮ್ಮ ಲಿಂಗನ ಬಾವಿಯಾಗ ಬಿತ್ತು ಅಂದ್ರು. ಮತ್ತು ಹಂಗಾರೆ ಕೈ ತರ್ರಿ ಅಂದವ ಗುರುಗಳಿಗೆ. ಯಾಕಂದ್ರು, ಮತ್ತು ನಿಮ್ಮದು ಲಿಂಗ ಬಿತ್ತಂದ್ರೆ ಇಬ್ಬರು ಬೀಳಂಬರ್ರಿ ಅಂದವ. ಇಬ್ಬರು ಬೀಳಂಬರ್ರಿ ಅಂದಗಳಿಗೆ ಗುರುಗಳಂದ್ರು, ನೀನು ಬೀಳೋದು ಬೇಡ ನಾನು ಬೀಳೋದು ಬೇಡ, ಇಬ್ಬರು ಮತ್ತೊಂದು ಲಿಂಗ ಕಟ್ಕೊಂಡು ಆರಾಮ ಪೂಜೆ ಮಾಡ ನಡಿ ಬಾ ಅಂತ ಗುರುಗಳು ಕರ್ಕೊಂಬಂದ್ರು. ಹಿಂಗೂ ಇರ್ತತ್ರಿ ಒಂದಿಷ್ಟು ಮಂದಿದು ಮಜಾ. ಇವರು ಹಿಂಗೆ ಗುರು ಶಿಷ್ಯರಂದ್ರೆ ಹಿಂಗೂ ಇರ್ತಾರೆ, ಹೌದಲ್ಲ. ನಾ ಹೇಳೋ ಉದ್ದೇಶ ಏನಂದ್ರ, ಸದ್ಗುರುನಾಥ ವಿಶ್ವಾರಾಧ್ಯ ಮಳೇಂದ್ರ ಶಿವಗಳು ಒಂದು ಸಲ ನಮ್ಮ ಕೊಳ್ಳಾಗ ಲಿಂಗ ಕಟ್ಟಿದ್ರು ಅಂದ್ರೆ ನಿಜವಾಗಲೂ ತಿಳ್ಕೊಂಡು ಬಿಡ್ರಿ, ಒಂದು ಸಲ ಕೈಲಾಸದೊಳಗೆ ಹೋಗಿ ಪರಮಾತ್ಮ ಅಂತ ತಿಳ್ಕೊಂಡು ನಾವು ಕೈಲಾಸಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದು ವೇಳೆ ನರಕದೊಳಗೆ ಯಮನರು ಬಂದ್ರಂದ್ರೆ, ಯಮನರು ಕೇಳಿದ್ರು ಅಂದ್ರೆ ಒಂದೇ ಒಂದು ಮಾತು ಉತ್ತರ ಕೊಡಬೇಕು, ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರ ಶಿಷ್ಯರಾಗಿ ಲಿಂಗ ದೀಕ್ಷೆಯನ್ನು ಪಡೆದೀವಿ ಅಂತ ತಿಳ್ಕೊಂಡು ಹೆಮ್ಮೆಯಿಂದ ಹೇಳಿದಾಗ ಅವ ನರಕಕ್ಕೆ ಕರ್ಕೊಂಡು ಹೋಗಲ್ರಿ, ನಮ್ಮನ್ನ ಸ್ವರ್ಗಕ್ಕೆ ಬಿಡ್ತಾನವ. ಅಂಥ ತಾಕತ್ತು ಗುರುವಿನಲ್ಲಿ ಇಷ್ಟಲಿಂಗದೊಳಗದ. ಅಂಥ ಇಷ್ಟಲಿಂಗವನ್ನು ನಾವೆಲ್ಲರೂ ಪಡ್ಕೊಳ್ಳುವಂಥವ್ರು ನಾವು ಆಗಬೇಕಾಗಿದೆ. ಇಲ್ಲಿ ಸದ್ಗುರುನಾಥನಿಗೆ ಯಾವ ಗೋಸಲ ಚನ್ನಬಸವೇಶ್ವರರು ಯಾವ ಸಿದ್ಧಲಿಂಗನಿಗೆ ಇಷ್ಟಲಿಂಗವನ್ನು ಶಿವದೀಕ್ಷೆಯನ್ನು ಕರುಣಿಸ್ತಾರೆ, ಅವನ ಕೊರಳೊಳಗೆ ಲಿಂಗವನ್ನು ಕಟ್ಟಿ ಕಿವಿ ಒಳಗ ಮಂತ್ರ ಉಪದೇಶವನ್ನು ಮಾಡ್ತಾರೆ. ಮಂತ್ರ ಉಪದೇಶವನ್ನು ಮಾಡಿದ್ರು ಈ ನರಜನ್ಮ ಅನ್ನೋದು ಹರಜನ್ಮ ಆಗಬೇಕು, ಜೀವ ಪರಮಾತ್ಮನಾಗಬೇಕು. ಹಾಗಾಗಿ ಗುರುವಿನಿಂದ ಲಿಂಗ ದೀಕ್ಷೆಯನ್ನು ಪಡಿಲೇಬೇಕು ಅನ್ನುವಂಥ ಭಾವದಿಂದ ನಾವೆಲ್ಲರೂ ಕೂಡ ಸದ್ಗುರುನಾಥನಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ನಾವೆಲ್ಲರೂ ಕೂಡ ಪುನೀತರಾಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ